ಸೊ ನಾವು ಬಂದಿರೋದು ಇಕೋ ಪ್ಲಾನೆಟ್ ಎಲಿವೇಟರ್ ಎಕ್ಸ್ಪೀರಿಯನ್ಸ್ ಸೆಂಟರ್ಗೆ. ಈ ಟವರ್ ನೋಡ್ತಿದ್ದೀರಾ 6 ಫ್ಲೋರು, ಪಕ್ಕದೇನು ನೋಡ್ತಿದ್ದೀವಿ 5 ಫ್ಲೋರ್ಸು. ಇದು ಕಸ್ಟಮರ್ ನಮ್ಗೆ ಕೊಟ್ಟಿರೋಂಥ ಗಿಫ್ಟು. ಅವ್ರ ಗಿಫ್ಟನ್ನ ಅವ್ರಿಗೇನೆ ಈ ಮುಖಾಂತರ ರಿಟರ್ನ್ ಮಾಡ್ತಾ ಇದ್ದೀವಿ ಅಷ್ಟೇ. ನಾವು ಬ್ಲ್ಯಾಕ್ ಬ್ಯೂಟಿ ಅಂತ ಕರಿಬೋದು. ಇದು ಬ್ಲ್ಯಾಕ್ ಲೀಫು, ಮಿರರ್ ವಿತ್ ಬ್ಲ್ಯಾಕ್ ಸ್ಕ್ರಾಚ್ ಪ್ರೂಫ್ ಇದೆ. ಈ ಓನ್ ಪ್ಯಾಟರ್ನ್ಸ್ ಇರುತ್ತೆ ನಮ್ಮಲ್ಲಿ. ಈ ಪ್ಯಾಟರ್ನ್ಸ್ ನಿಮಗೆ ಬೇಕಾಗಿರೋಂಥ ಡ್ರಾಯಿಂಗ್ ಕೊಟ್ಟರು ಕೂಡ ನಿಮ್ಗೆ ಎನ್ಗ್ರೇವ್ ಆಗಿ ಬರುತ್ತೆ. ನಿಮ್ಮ ತಂಬ್ ಇರಬೇಕು, ಆವಾಗಲೇ ನಿಮ್ಮ ಬಟನ್ ಆಕ್ಸೆಸ್ ತೊಗೊಳ್ಳೋಂಥದ್ದು. ನಮ್ಗೆ ಹಾಗೆ ಬಟನ್ಸ್ ತೊಗೊಳ್ಳೋದಿಲ್ಲ. ತಂಬ್ ತೊಗೊಂಡಾದ್ಮೇಲೆ ಈ ಬಟನ್ ಆಕ್ಸೆಸ್ ತೊಗೊಳ್ಳೋಂಥದ್ದು. ಎಸ್ ಸರ್, ಪ್ಲೀಸ್. ಇದು ಅಷ್ಟೇ. ಏನೀಗ ನೋಡ್ತಾ ಇದ್ದೀರಾ, ಇದೊಂಥರ ನಿಮ್ಮ ಏನೇ ವಿಡಿಯೋಸು ಏನೇ ಇದ್ರೂ ಕೂಡ ನಿಮ್ಮ ಮನೆ ವಿಡಿಯೋಸ್ ಇದನ್ನೆಲ್ಲ ಇದ್ರಲ್ಲಿ ಹಾಕ್ಕೋಬೋದು. ನಮ್ಮ ಲಿಫ್ಟ್ ಆಸ್ಥೆಟಿಕ್ಸ್ ಇದೆಲ್ಲ ನಾವು ಹಾಕ್ಕೊಂಡಿರ್ತೀವಿ. ನಿಮಗೆ ಬೇಕಾಗಿರೋಂಥ ಗೃಹ ಪ್ರವೇಶ ಅದನ್ನೆಲ್ಲ ಹಾಕ್ಕೋಬೋದು. ಇದು ಟಚ್ ಸ್ಕ್ರೀನು ವಿತ್ ಟ್ಯಾಬ್. ಇನ್ನು ಹಾಗೆ ನಾವು ಬಂತು ಅಂತಂದರೆ ರಾಜು, ಇದೇನು ಆ್ಯಕ್ಚುಲಿ ನೀವು ಅಲ್ಲಿ ಕೆಳಗಡೆ ನೋಡಿದೆ ನಾನು. ಎಸ್ ಸರ್. ದ ಮೇನ್ ಪಾರ್ಟ್ ಆ್ಯಕ್ಚುಲಿ ದಿಸ್ ಈಸ್ ದ ಹಾರ್ಟ್ ನಮ್ಮದು. ಇಫ್ ಇಟ್ ಸಿಂಗಲ್ ಪ್ಯಾಸೆಂಜರ್ 32 ಪ್ಯಾಸೆಂಜರ್, ಸೇಫ್ಟಿ ವಿಲ್ ಬಿ ದ ಸೇಮ್. ಏನು ಚೇಂಜಸ್ ಇರಲ್ಲ. ಕಾಸ್ಟ್ ಏನೋ ಚೇಂಜಸ್ ಇತ್ತು ಅಂದರೆ ಓನ್ಲಿ ದ ಆಸ್ಥೆಟಿಕ್ಸ್, ಹೈಟ್ ಆಫ್ ದ ಡೋರ್, ಡಿಸೈನ್ ಆಫ್ ದ ಡೋರ್. ಎಸ್ ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ಒಂದು ವಿಡಿಯೋಗೆ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಸೊ ನಾವು ಬಂದಿರೋದು ವಿಧಾನಸೌಧ ಲೇಔಟ್ ಪೀಣ್ಯ 3rd ಸ್ಟೇಜಲ್ಲಿರುವಂಥ ಇಕೋ ಪ್ಲಾನೆಟ್ ಎಲಿವೇಟರ್ ಎಕ್ಸ್ಪೀರಿಯನ್ಸ್ ಸೆಂಟರ್ಗೆ. ಸ್ನೇಹಿತರೆ, ಯೂಶ್ವಲಿ ನಮ್ಮ ಮನೆಗಳಲ್ಲಿ ಮತ್ತು ಆಫೀಸ್ಗಳಲ್ಲಿ ನೀವು ನೋಡಿರ್ತೀರ, ಒಂದು ಲಿಫ್ಟ್ ಇರುತ್ತೆ ಮತ್ತು ನಾವು ಅದರಲ್ಲಿ ಹೋಗಿ ಬಂದು ಮಾಡ್ತಿರ್ತೀವಿ. ಆದರೆ ಇಲ್ಲಿ ನೋಡಿ ನೀವು, ನಾನು ಫಸ್ಟ್ ಬಂದು ಹಂಗೂ ಅಬ್ಸರ್ವೇಷನ್ ಬರಲಿಲ್ಲ. ಆಮೇಲೆ ನಾನು ಗಮನಿಸಿದೆ ಎಷ್ಟೊಂದು ಲಿಫ್ಟ್ಗಳಿದೆ ಇಲ್ಲಿ. 1 2 3 4 5 ಲಿಫ್ಟ್ ಇಲ್ಲಿದೆ ಮತ್ತು ಲಿಫ್ಟ್ದ ಬಟನ್ಗಳು ಕೂಡ ಅಲ್ಲಿದೆ ನೋಡಿ ಹಿಂದೆ ನೀವು ನೋಡ್ತಾ ಇದ್ದೀರಾ. ಸೊ ಒಟ್ಟಿನಲ್ಲಿ ಇದು ಕೇವಲ 1 ಫ್ಲೋರ್ ಮಾತ್ರ ಅಲ್ಲ, 4 ಫ್ಲೋರ್ಗಳು ಇದೇ ಥರ ಮಾಡಿದ್ದಾರೆ ಎಕ್ಸ್ಪೀರಿಯನ್ಸ್ ಸೆಂಟರ್ಗೆ. ಸೊ ಹೀಗಾಗಿ ಬನ್ನಿ ಹಾಗಾದರೆ ಇವತ್ತು ಈ ಒಂದು ಎಲಿವೇಟರ್ ಕಂಪನಿಯ ಓನರ್ ಜೊತೆ ಮಾತಾಡೋಣ ಮತ್ತು ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ವೆಲ್ಕಮ್ ಟು ಇಕೋ ಪ್ಲಾನೆಟ್ ಸರ್. ಹೇಗಿದ್ದೀರಾ ಸರ್? ಬರೀ ನಿಮ್ಮನ್ನ ಟಿವಿಯಲ್ಲಿ ನೋಡ್ತಾ ಇದ್ವಿ, ಇವತ್ತು ಲೈವ್ ಆಗಿ ನೋಡೋಂಥ ಅದೃಷ್ಟ ನಮ್ದಾಗಿದೆ. ನಾವು 1 ಲಿಫ್ಟ್ ನೋಡ್ತಿದ್ವಿ, ಇವತ್ತು 4 ಫ್ಲೋರ್ಗಳಲ್ಲಿ 4 5 ಲಿಫ್ಟ್ ನೋಡುವಂತ ಭಾಗ್ಯ. 5 ಇಲ್ಲ, ಐ ಥಿಂಕ್ ಮೋರ್ ದೆನ್ 40+ ಇದೆ. ಎಸ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ರಾಜು ಅವರು ಇದರ ಓನರ್, ರಾಜು ಗೌಡ. ಅವ್ರ ಜೊತೆಗೆ ನಾನು ಮಾತಾಡ್ತೀನಿ. ಅವರ ಪರ್ಸನಲ್ ಲೈಫ್ ಬಗ್ಗೆ, ಅವರ ಜರ್ನಿ ಬಗ್ಗೆ ಕೇಳ್ತೀನಿ. ಮತ್ತು ಮೇಡಮ್ ಅವರಿದ್ದಾರೆ. ಮೇಡಮ್, ನಿಮ್ಮ ಹೆಸರು? ಮೇಘಾ. ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಐ ಥಾಟ್ ಲಿಫ್ಟ್ ಬಗ್ಗೆನೇ ಜಾಸ್ತಿ ಮಾತಾಡ್ಬೇಕು ನಾವು. ಯಾಕೆಂದರೆ ಅವರು ಲಿಫ್ಟ್ ಅಂದರೆ ಎಲಿವೇಟರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಮತ್ತು ಇಂಡಿಯಾದ ಅತ್ಯಂತ ಸೇಫೆಸ್ಟ್ ಮತ್ತು ಮೋಸ್ಟ್ ಅಡ್ವಾನ್ಸ್ಡ್ ಮತ್ತು ಇನ್ನೋವೇಟಿವ್ ಆಗಿರುವಂಥ ಲಿಫ್ಟ್ಗಳನ್ನ ಅವ್ರು ತಯಾರು ಮಾಡ್ತಿದ್ದಾರೆ. ಮತ್ತು ಇನ್ನೊಂದು ವಿಶೇಷ ಅಂತಂದರೆ, ನಾವು ಯೂಶ್ವಲಿ MNC ಕಂಪನಿಗಳ ಬಗ್ಗೆ ಮಾತಾಡ್ತೀವಲ್ವಾ, ಇದು ಭಾರತ MNC ಕಂಪನಿ. ಯಾಕೆಂದರೆ ಇದು ಬೇರೆ ದೇಶಗಳಲ್ಲೂ ಕೂಡ ಈಗ ತನ್ನ ಸರ್ವಿಸ್ನ ವಿಸ್ತರಿಸ್ತಾ ಇದೆ. ಎಸ್ ರಾಜು ಅವರೇ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಅಚೀವ್ಮೆಂಟ್. ಥ್ಯಾಂಕ್ ಯು. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ನೀವು ಬಂದಿರೋದು ತುಂಬಾ ಖುಷಿ ಆಗ್ತಿದೆ. ಎರಡನೇದಾಗಿ ನಮ್ಮೊಂದು ಏನು ನಮ್ಮ ಲಿಫ್ಟ್ ಬಗ್ಗೆ ತಿಳ್ಕೊಂಡು ನಮ್ಮ ದೇವ್ರು ಎಕ್ಸ್ಪ್ಲೋರ್ ಮಾಡೋಕಂತ ಬಂದಿರೋದು ಎರಡನೇ ಖುಷಿ ಇದೆ ಸರ್ ನಮಗೆ. ಯಾಕೆಂದರೆ ನಿಮ್ಮ ಮುಖಾಂತರ ನಮ್ಮ ಗ್ರಾಹಕರಿಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡೋದಿದೆಯಲ್ಲ, ಅದು ನನ್ನ ಭಾಗ್ಯ ಅಂತ ಹೇಳ್ಬೋದು. ತುಂಬಾ ಖುಷಿ ಆಗ್ತಿದೆ ಸರ್. ಥ್ಯಾಂಕ್ಸ್. ಏನಾಗುತ್ತೆ, ಲಿಫ್ಟ್ ಅಂದಿದ್ದ ಕೂಡಲೇ ಲಿಫ್ಟ್ ಅಫ್ಕೋರ್ಸ್ ಎಲ್ಲ ಕಡೆ ನಾವು ಲಿಫ್ಟ್ ನೋಡ್ತೀವಿ, ಅದು ಹೋಗುತ್ತೆ ಬರುತ್ತೆ. ಅದರಲ್ಲಿ ಏನು ವಿಶೇಷತೆ, ಏನು ಲಿಫ್ಟಲ್ಲಿ ಏನೇನಿರುತ್ತೆ, ಏನೇನು ಸೇಫ್ಟೀಸ್ ಇರುತ್ತೆ, ಏನು ಟೆಕ್ನಾಲಜಿ ಇರುತ್ತೆ, ಹಲವಾರು ನಾನು ಮಾಧ್ಯಮದಲ್ಲಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದು ನಿಮ್ಮ ಏನು ವ್ಯೂವರ್ಸ್ ಇರ್ತಾರೆ ಅವ್ರಿಗೆ ತಿಳಿಸೋದು ನನ್ನ ಅದೃಷ್ಟ ಅಂತ ಹೇಳ್ಬೋದು. ಯಾಕಂದರೆ ಎಲಿವೇಟರ್ಸ್ ಅಂತಂದರೆ 1000+ ಕಾಂಪೊನೆಂಟ್ಸ್ ಇರುತ್ತೆ. ಯೂಶ್ವಲಿ ಎಲ್ಲ ಕಸ್ಟಮರ್ಸ್ ಏನಾಗುತ್ತೆ, ಒಂದು ಲಿಫ್ಟ್ ತೊಗೊಂಬಿಟ್ರೆ ಸಾಕು, ಅದು ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ. ಆಫ್ಟರ್ ಸಫರ್ ಆಗ್ತಾರೆ. ಸೇಫ್ಟಿನಲ್ಲಾಗ್ಬೋದು, ಸರ್ವಿಸ್ನಲ್ಲಾಗ್ಬೋದು, ಟೆಕ್ನಾಲಜಿಲಾಗ್ಬೋದು, ಮನೇಲಿ ಮಕ್ಕಳಿರುತ್ತೆ. ಅದಕ್ಕೆ ಬೇಕಾಗಿರೋಂಥದ್ದು ಒಂದು ಒಟ್ಟಿಗೆ ಏನಿದೆಯಲ್ಲ ಅದು ಇಕೋ ಪ್ಲಾನೆಟ್ ಆಗಿರುತ್ತೆ. ಸೇಫ್ಟಿ, ಟೆಕ್ನಾಲಜಿ, ಡ್ಯೂರಬಿಲಿಟಿ, ಒಬ್ಬ ಕಾಮನ್ ಪರ್ಸನ್ಗೆ ಬೇಕಾಗಿರೋಂಥ ಲಿಫ್ಟು, ಪ್ರೀಮಿಯಂ ಲಿಫ್ಟು, ಲಕ್ಸುರಿ, ಈ ಥರ ಹಲವಾರು ವರ್ಷನ್ಸ್ ನಮ್ಮಲ್ಲಿದೆ. ಇನ್ನು ನಾಟ್ ಓನ್ಲಿ ದಟ್ ನಮ್ಮ ಒಂದೇ ಸ್ಟ್ಯಾಂಡರ್ಡ್ಸ್ಗೆ ಲಿಫ್ಟ್ ಇದೆ ಅಂತಲ್ಲ,
ಮಾಡಲ್ಲ. ನಮ್ಮಲ್ಲಿ ಕಂಪ್ಲೀಟ್ ದ ಕಸ್ಟಮೈಸ್. ಓಕೆ ಏನು ನಾವು ಸುಮಾರು ಅವಾರ್ಡ್ ತೊಗೊಂಡಿದ್ದೀವಿ. ಕಸ್ಟಮೈಸ್ಡ್ಗೆ ಒಂದು ಅವಾರ್ಡ್ ತೊಗೊಂಡಿದ್ದೀವಿ. ಸೇಫೆಸ್ಟ್ ಎಲಿವೇಟರ್ಸ್ ಅಂತ ಒಂದು ಅವಾರ್ಡ್ ತೊಗೊಂಡಿದ್ದೀವಿ. ಟೆಕ್ನಾಲಜಿಕಲಿ ದ ಸೇಫೆಸ್ಟ್ ಎಲಿವೇಟರ್ಸ್ ತೊಗೊಂಡಿದ್ದೀವಿ. ಬೆಸ್ಟ್ ಆಸ್ಥೆಟಿಕ್ಸ್ ಇನ್ ಇಂಡಿಯಾ ಅಂತ ತೊಗೊಂಡಿದ್ದೀವಿ. ಸಿ ಮೋರ್ ಎವರ್ ನಮ್ದು ಏನು ನೀವು ವಿಸಿಟ್ ಮಾಡಿದಿರೋ ನಮ್ಮ ಈ ಎಕ್ಸ್ಪೀರಿಯನ್ಸ್ ಸೆಂಟರ್ಸ್, ಇದು ಇಂಡಿಯಾಗೇನೆ ದ ಬಿಗ್ಗೆಸ್ಟ್ ಎಕ್ಸ್ಪೀರಿಯನ್ಸ್ ಸೆಂಟರ್ಸ್. ಸಾಮಾನ್ಯವಾಗಿ ಬ್ರೌಷರ್ಸಲ್ಲಿ, ಫೋಟೋಸಲ್ಲಿ, ಮೊಬೈಲಲ್ಲಿ ನಮ್ದು ಈ ಥರ ಲಿಫ್ಟ್ ಇರುತ್ತೆ, ಹೀಗಿರುತ್ತೆ ಅನ್ನೋದ್ರ ಬದಲು ಟಚ್ ಆ್ಯಂಡ್ ಫೀಲ್ ನೀವು ಬರಬೇಕು, ನೋಡಬೇಕು. ಸಿ 1000 ಟೈಪ್ಸ್ ಆಫ್ ದ ಡಿಸೈನ್ಸ್ ಇರುತ್ತೆ, 100 ಟೈಪ್ಸ್ ಆಫ್ ದ ಬಟನ್ಸ್ ಇರುತ್ತೆ, ಒಂದು 50+ ಟೈಪ್ಸ್ ಆಫ್ ದ ಡೋರ್ಸ್ ಇರುತ್ತೆ. ಸಿ ಈ ಥರ ನನಗೇನು ಅಂತಂದರೆ ನಮ್ಮ ಗ್ರಾಹಕರಿಗೆ ಅವ್ರು ನೋಡಬೇಕು, ಯಾವ ಫ್ಲೋರ್ಗೆ ಯಾವ ಇದಕ್ಕೆ ಯಾವ ಸೆಟ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಬೇಕು. ಜಸ್ಟ್ ಪಿಕ್ ಆ್ಯಂಡ್ ಚೂಸ್, ಅದು ನೋಡಿ ಮಾಡಬೇಕು ಅನ್ನೋದು ನನ್ನ ಆಸೆಯಿಂದ ಇದು ಮಾಡಿರೋಂಥ ಎಕ್ಸ್ಪೀರಿಯನ್ಸ್ ಸೆಂಟರ್ಸ್. ಸೊ ಲಿಫ್ಟ್ ಅಂದಮೇಲೆ ನಾವು ಲಿಫ್ಟ್ಗಳ ಬಗ್ಗೆ ಮಾತಾಡೋದಲ್ಲ, ಲಿಫ್ಟನ್ನು ನೋಡಬೇಕು. ಹೀಗಾಗಿ ಇಲ್ಲಿ 5 ಲಿಫ್ಟ್ಗಳಿದೆ. ರಾಜು ಅವರೇ, ಈ ಒಂದು ಫ್ಲೋರಲ್ಲಿ, ನೆಕ್ಸ್ಟ್ ಫ್ಲೋರಲ್ಲಿ ಏನೆಲ್ಲ ವ್ಯತ್ಯಾಸಗಳಿದೆ? ಈ ಒಂದು ಫ್ಲೋರಲ್ಲಿ 5 ಲಿಫ್ಟ್ ಇದೆ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಅಂದರೆ ಇದಾಗಲೇ ನಾನು ಹೇಳಿದಾಗೆ ಕಂಪ್ಲೀಟ್ ಕಸ್ಟಮೈಸ್. ಇದು ಮಿಡಲ್ ವರ್ಷನ್ ಅಂತ ಹೇಳ್ಬೋದು. ಈಗ ನಾವು ನಾರ್ಮಲ್ ಆಗಿ ಅಪಾರ್ಟ್ಮೆಂಟ್ಸ್ ಯೂಸ್ ಮಾಡುವಂಥದ್ದು ಕ್ಯಾಟಗರೀಸ್. ಈ ಫ್ಲೋರಲ್ಲಿ ನಮ್ಮದು ಈ ಅಪಾರ್ಟ್ಮೆಂಟ್ಸು ರೆಗ್ಯುಲರ್ ಮಲ್ಟಿಪಲ್ ಫ್ಲೋರ್ಸ್ ಇರುವಂಥದ್ದು ಅಥವಾ ಕಮರ್ಷಿಯಲ್ಗೆ ಇರುವಂಥ ಮಾಡಲ್ಸ್ ಅಂತ ಅದರಲ್ಲೂ ಕೂಡ ಹಲವಾರು ಟೈಪ್ ಇರುತ್ತೆ. ಈಗ ನಾವು ಹೇಳಿದಾಗೇನೆ ಕೆಲವರು ಪ್ಯಾನಿಕ್ ಆಗ್ತಾರೆ, ನಮ್ಗೆ ಗ್ಲಾಸ್ ಡೋರ್ ಬೇಕು ಅಂತ ಇರುತ್ತೆ. ಆ ರೀತಿ ಎಸ್, ಇದು ಅಪಾರ್ಟ್ಮೆಂಟ್ ಯೂಸರ್ಸ್ ಇಸ್ ದ ಬಟನ್. ಬಟನ್ ವರ್ಷನ್ಸ್ ಅಲ್ಲಿ ಇದು ಲಿಫ್ಟ್ ಮಾಡಿರೋಂಥದ್ದು. ಇದೇನಾಗಿದೆ, ಮೇಂಟೆನೆನ್ಸ್ ಫ್ರೀ. ಈಗಾಗಲೇ ನಾವು ನೋಡಿದಾಗೆ ಇದು ಕಂಪ್ಲೀಟ್ ಎಲ್ಲ ಸ್ಕ್ರಾಚ್ ಪ್ರೂಫ್. ಈಗ ನಾರ್ಮಲ್ ಏನಾಗುತ್ತೆ, ಕಮರ್ಷಿಯಲ್ ಅಂದಿದ ತಕ್ಷಣನೇ ಮಲ್ಟಿಪಲ್ ಪರ್ಸನ್ಸ್ ಯೂಸ್ ಮಾಡ್ತಾರೆ. ಯೂಶಲಿ ಏನಾಗುತ್ತೆ, ಎಲ್ಲರೂ ನೋಡೋಂಥದ್ದು ನಮಗೆ ಸ್ಕ್ರಾಚಸ್ ಆಗಿಬಿಡುತ್ತೆ, ಮೇಂಟೆನೆನ್ಸ್ ಹೇಗೆ ಅಂತ ಬರುತ್ತಲ್ಲ, ಇದೆಲ್ಲ ಸ್ಕ್ರಾಚ್ ಪ್ರೂಫ್. ನಿಮ್ಮ ಕೀ ತಗೊಂಡು ನಾವು ಸ್ಕ್ರಾಚ್ ಮಾಡಿದ್ರು ಕೂಡ ನಿಮಗೆ ಸ್ಕ್ರಾಚಸ್ ತೊಗೊಳ್ಳೋದಿಲ್ಲ. 95% ಆಫ್ ದ ಶಾರ್ಪ್ ಎಡ್ಜ್ ಮೆಟಲ್ ಬಿಟ್ಟು ನೀವು ಏನೇ ಯೂಸ್ ಮಾಡಿದ್ರು ಕೂಡ ಸ್ಕ್ರಾಚ್ ಪ್ರೂಫ್ ಇರುತ್ತೆ ಇದೆಲ್ಲ. ಜೊತೆಗೆ ರಸ್ಟ್ ಪ್ರೂಫ್. ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ, ಬೇಸಿಕಲಿ ರೆಗ್ಯುಲರ್ ಆಗಿ ಶೀಟ್ಸ್ ಅಂತ ಬಂದಿದ್ದ ಕೂಡಲೇ 304, 202, 404 ಅಂತ ಹಲವಾರು ಗ್ರೇಡ್ಸ್ ಇರುತ್ತೆ. ಅದು ಸಮ್ ಆಫ್ ಇಯರ್ಸ್ ಹೋದಲ್ಲಿ ರಸ್ಟ್ ಬರೋಂಥದ್ದು, ಅದೆಲ್ಲ ಒಂದು ಶೈನಿಂಗ್ ಶೇಡ್ ಆಗುವಂಥದ್ದೆಲ್ಲ ಬರುತ್ತಲ್ಲ, ಅದಕ್ಕಾದ ಪ್ಯಾಟರ್ನ್ಸ್ ನಾವು ಯೂಸ್ ಮಾಡೋಂಥ 304 ವಿತ್ ರಸ್ಟ್ ಪ್ರೂಫ್ ಶೀಟ್ಸ್ ಯೂಸ್ ಮಾಡ್ತೀವಿ. ನೀವು ಒಂದು 100 ಇಯರ್ಸ್ ಆದ್ರೂ ಕೂಡ ಈ ಬ್ಯೂಟಿ ಹಾಗೇ ಇರುತ್ತೆ. ಹೀಗೆ ಈ ಥರ ಹಲವಾರು ಶೀಟ್ ಯೂಸ್ ಮಾಡ್ತೀವಿ. ಕೆಲವರು ಸ್ವಲ್ಪ ಪ್ರೀಮಿಯಂ ಕೇಳ್ತಾರೆ, ನಂಗೆ ಸ್ವಲ್ಪ ಸ್ಕ್ರಾಚ್ ಪ್ರೂಫು ಕೂಡ ಬೇಕು, ಜೊತೆಗೆ ಸ್ವಲ್ಪ ಲಕ್ಸುರಿ ಬೇಕು ಅಂತ. ಆಗ ನಾವು ಮಾಡಿದಂಥದ್ದು ಇದು ಬ್ಲ್ಯಾಕ್ ಬ್ಯೂಟಿ ಅಂತ ಕರಿಬೋದು. ಇದು ಬ್ಲ್ಯಾಕ್ ಲೀಫು, ಮಿರರ್ ವಿತ್ ಬ್ಲ್ಯಾಕ್ ಸ್ಕ್ರಾಚ್ ಪ್ರೂಫ್ ಇದೆ. ಈ ಥೀಮಲ್ಲಿ ಈ ಥರ ಮಾಡಿರ್ತೀವಿ. ಇದೇ ಒಂದೇ ಪ್ಯಾಟ್ರನ್ಸಲ್ಲಿ ವಿತ್ ಕೋಲೈಟು, ಕಸ್ಟಮೈಸ್ ಡಿಸೈನ್ಸು. ಈಗ ನೀವು ನೋಡಿದಾಗೆ ಈ ಒಳಗಡೆ ಅಂತ ಕೋಲೈಟ್ ಯೂಸ್ ಮಾಡಿ, ಕೋಲೈಟ್ ಇನ್ ದ ಸೆನ್ಸ್ ಏನೋ ಸ್ವಲ್ಪ ಲಕ್ಸುರಿ ಲೈಟ್ಸ್ಗಳು ಕೊಟ್ಬಿಟ್ಟು ಆ ಥರ ಫೀಲ್. ನೀವು ಏನು ಯೂಸ್ ಮಾಡ್ತಾ ಇದ್ದೀರಾ, ಫ್ಯಾನ್ಸ್ ಎಲ್ಲ ಬಂದು ಇಟ್ಸ್ ಲೈಕ್ AC 24 ಟೆಂಪ್ರೇಚರ್ನ ಮೇಂಟೈನ್ ಮಾಡುತ್ತೆ. ಆ ಫ್ಯಾನಲ್ಲೂ ಕೂಡ ಆಟೋ ಮಾಡಿರ್ತೀವಿ. ಈಗ ನಿಮಗೆ ಲೈಟ್ಸ್ ಫ್ಯಾನ್ ಎಲ್ಲ ಇದೆ, ಪವರ್ ಸೇವಿಂಗ್ಸ್ ಇದೆಲ್ಲ. ಈಗ ನಿಮಗೆ ಕಾಲ್ ಯಾರು ಯೂಸ್ ಮಾಡ್ತಿಲ್ಲ, ಡೆಸಿಗ್ನೇಷನ್ಸ್ ಯಾವುದು ಫ್ಲೋರ್ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ, ಕಂಪ್ಲೀಟ್ ಈಗ ಸ್ವಿಚ್ ಆಫ್ ಆಗುತ್ತೆ. ಯಾವಾಗ ನಮ್ಮ ಡೋರ್ ಕ್ಲೋಸ್ ಆಗುತ್ತೆ, ಯಾರು ಲಿಫ್ಟ್ ಯೂಸ್ ಮಾಡ್ತಿಲ್ಲ ಅಂತಂದರೆ ಕಂಪ್ಲೀಟ್ ಫ್ಯಾನ್ ಲೈಟ್ಸ್ ಎಲ್ಲ ಆಟೋಮೆಟಿಕಲಿ ಕ್ಲೋಸ್ ಆಗಿಬಿಡುತ್ತೆ. ಜೊತೆಗೆ ಇದು ಡ್ಯೂರಬಿಲಿಟಿ, ಇಂಧನ ಉಳಿತಾಯ. ಅದಕ್ಕೆ ಪ್ಲಾನೆಟ್ ಅಂತ ಹೆಸರು. ಈಕೋ ಅಂದಿದ ತಕ್ಷಣನೇ ಇಟ್ ಇಸ್ ಸೇವಿಂಗ್ಸ್. ಇದರಲ್ಲಿ ನೆಕ್ಸ್ಟ್ ನಾನು ಹೋಗ್ತಾ ಹೇಳ್ತೀನಿ ನಮ್ಮಲ್ಲಿ ಏನೇನು ಥರ ಬೆನಿಫಿಟ್ಸ್ ಇರುತ್ತೆ ಕಸ್ಟಮರ್ಗೆ ಅಂತ ಹೇಳಿ. ಅದು ಒನ್ ಆಫ್ ದ ಥಿಂಗ್ಸ್. ಇದರಲ್ಲಿ ಆಟೋಮೇಷನ್ಸ್ ಏನಿರುತ್ತೆ, ಇಟ್ಸ್ ಕಂಪ್ಲೀಟ್ ಆಟೋಮೆಟಿಕ್ ಇರುತ್ತೆ. ಇದು ಬಂದು ಇಟ್ಸ್ ಕಾಪರ್ ಫಿನಿಷಸ್. ಇದು ಕಾಪರ್ ಫಿನಿಷಸಲ್ಲಿ ಇದು ಕೂಡ ಸ್ಕ್ರಾಚ್ ಪ್ರೂಫ್. ಏನು ನೀವು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ, ಸ್ಕ್ರಾಚ್ ಪ್ರೂಫಲ್ಲಿ ಲಕ್ಸುರಿ ವರ್ಷನ್ಸ್, ಮಿಡಲ್ ವರ್ಷನ್ಸಲ್ಲೇ ಕಡೆ ಇದು ಲಕ್ಸುರಿ ವರ್ಷನ್ಸ್ ಇರುತ್ತೆ. ಆ ಕಾಪರ್ ಫಿನಿಷಸಲ್ಲಿ ಕೂಡ ಇದನ್ನು ಇರುತ್ತೆ. ನಿಮಗೆ ಈ ರೀತಿ 250 ಪ್ಯಾಟ್ರನ್ಸ್ ಇರುತ್ತೆ. ಏನೀಗ ನಾವು ಬರೀ ಇಲ್ಲೊಂದು ಇಷ್ಟು ತೋರಿಸಿದ್ದೀವಿ, ಒಂದು 50-60 ಮಾಡಲ್ಸ್ ಅಂತ ಇದೆಯಲ್ಲ, ಅಷ್ಟಕ್ಕೆ ಸೀಮಿತ ಅಲ್ಲ. ಆ ಪ್ಯಾಟ್ರನ್ಸನ್ನು ನಿಮಗೆ ಚಾರ್ಟ್ ಕೊಡ್ತೀವಿ. ಅದು ನಿಮಗೆ ಒಂದು 260+ ಡಿಸೈನ್ಸ್ ಇರುತ್ತೆ. ನಿಮಗೆ ನನಗೆ ಫಸ್ಟ್ ಫ್ಲೋರ್ಗೆ ಡೋರ್ ಇದಿರಲಿ, ಸೆಕೆಂಡ್ ಫ್ಲೋರ್ಗೆ ನನಗೆ ಆ ಡೋರ್ ಕೊಡಿ, ಥರ್ಡ್ ಫ್ಲೋರ್ ನಮ್ಮನೆ ವುಡನ್ ಪ್ಯಾಟ್ರನ್ಸ್ ಇದೆ, ವುಡನ್ ಡೋರ್ ಕೊಡಿ ಅಂದರೆ ಈ ಥರ ಹಲವಾರು ನಮ್ಮಲ್ಲಿ ಕಸ್ಟಮೈಸ್. ಲಿಫ್ಟ್ ಒಂದಕ್ಕೆ ಡೋರ್ಗಳು ಬೇರೆ ಬೇರೆ ಮಾಡಿ, ಅಫ್ಕೋರ್ಸ್ ಒಂದು ಕ್ಯಾಬಿನ್ ಇರುತ್ತೆ, ಪ್ರತಿ ಫ್ಲೋರ್ಸ್ಗೂ ಒಂದೊಂದು ಡೋರ್ ಇರುತ್ತೆ, ಫಿಕ್ಸ್ ಡೋರ್ಸ್. ಹಾಗೆ ಅವರು ಕೂಡ ಆಪ್ಷನ್ಸ್ ಕೂಡ ನಮ್ಮಲ್ಲಿ ಇರುತ್ತೆ. ಯು ನೆವರ್ ಸೇ ನೋ, ನಮಗಿಲ್ಲ ಇದೇ ಸ್ಟ್ಯಾಂಡರ್ಡ್ಸು ಹೀಗೆ ಕೊಡಬೇಕು ಅಂತ ಏನಿಲ್ಲ. ಅದ್ರ ತಕ್ಕಂತೆ ಈಗ ಕಾಪರ್ ಫಿನಿಷಸ್ಗೆ ಕಾಪರ್ ಕಲರ್, ಗೋಲ್ಡ್ ಫಿನಿಷಸ್ಗೆ ಗೋಲ್ಡ್ ಕಲರ್, ಬ್ಲ್ಯಾಕ್ ಫಿನಿಷಸ್ಗೆ ಬ್ಲ್ಯಾಕ್ ಕಲರ್, SS ಫಿನಿಷಸ್ಗೆ SS ಕಲರ್. ಹೀಗೆ ಹಲವಾರು ರೀತಿಯ ಬಟನ್ಸಲ್ಲೂ ಕೂಡ ನಮ್ಮಲ್ಲಿ ಆಪ್ಷನ್ಸ್ ಇರುತ್ತೆ. ಇದ್ರ ಜೊತೆಗೆ ಮೋರ್ ಎವರ್
ಟಚ್ಲೆಸ್ ಇದು. ನೀವೆಲ್ಲ ಕಡೆ ಏನು ಮಾಡ್ತೀರಾ, ಸ್ವಲ್ಪ ಕೈ ವೆಟ್ಟಾದ್ರೂ ನಾವು ಬಟನ್ ಆಕ್ಸೆಸ್ ತೊಗೊಳ್ಳೋದಿಲ್ಲ. ಇದು ಹಾಗಲ್ಲ ನೋಡಿ, ನಾನು ಮುಟ್ಟೋದೇ ಇಲ್ಲ, ಇದನ್ನ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡಿರ್ತೀವಿ. 5 mm, 6 mm, 10 mm ಟಚ್ಲೆಸ್. ಈ ಕೋವಿಡ್ ಟೈಮಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ, ಮುಟ್ಟೋಂಗಿಲ್ಲ. QR ಕೋಡ್ ಆಪ್ಷನ್ಸು ಕೂಡ ಇದರಲ್ಲಿ ಇರುತ್ತೆ. ಮುಟ್ಟಿದ್ರೆ ನಮಗೆ ಏನು COVID-19 ಅಟ್ಯಾಕ್ ಮಾಡುತ್ತೆ, ಪಾಸಿಟಿವ್ ಬರುತ್ತೆ ಅಂತ ಇದೆಲ್ಲ ಆಗ ನಾವು ಮಾಡಿದ್ದು. ಇದನ್ನು ನಾವು ಡಿಸ್ಟೆನ್ಸ್ ಈಗ ಕಡಿಮೆ ಮಾಡಿದ್ವಿ. ಕೋವಿಡ್ ಟೈಮಲ್ಲೆಲ್ಲ 50 mm, 75 mm ಇಟ್ಟಿದ್ವಿ. ಆ ಸೆನ್ಸ್ ಏನಿರುತ್ತಲ್ಲ ಇದು ಈ ಥರ ಅದು ತಕ್ಕಂತೆ ಕೂಡ ಇವತ್ತಿನ ಜನ್ರೇಷನ್ಗೆ ಏನು ಬೇಕು ಅದು ಮಾಡಿದೆ. ಇಟ್ ಇಸ್ ದ ಗೋಲ್ಡ್ ಥೀಮ್. ಈ ಥರ ಸಿಂಗಲ್ ಡೋರ್ ಆಪ್ಷನ್ಸಲ್ಲಿ ಇದರಲ್ಲಿ ನಿಮ್ಗೆ ಹಲವಾರು ರೀತಿ ಸಿಗುತ್ತೆ ಪ್ಯಾಟ್ರನ್ಸು. ಅದರಲ್ಲಿ ಒಂದು ಥೀಮ್ ಇದು ಕ್ಲೋಸ್ ಡೋರ್ ಇರುತ್ತೆ. ಯೂನಿಫಾರ್ಮಿಟಿ ನಮಗೆ ಒಳಗಡೆದು ಕೂಡ ಅದು ಆಪ್ಷನ್ಸ್ ಮಾಡಿರ್ತೀವಿ. ಏನು ಡೋರ್ ಥೀಮ್ ಇದೆ ಅದನ್ನೇ ಆಪ್ಷನ್ಸ್ ಇರುತ್ತೆ. ನೀವು ಇದನ್ನು ತೋರಿಸಿ ನೋಡಿ, ಈ ಥರ ಈ ಓನ್ ಪ್ಯಾಟ್ರನ್ಸ್ ಇರುತ್ತೆ ನಮ್ಮಲ್ಲಿ. ಈ ಪ್ಯಾಟ್ರನ್ಸ್ ನಿಮಗೆ ಬೇಕಾಗಿರೋಂಥ ಡ್ರಾಯಿಂಗ್ ಕೊಟ್ಟರು ಕೂಡ ನಿಮ್ಗೆ ಎನ್ಗ್ರೇವ್ ಆಗಿ ಬರುತ್ತೆ. ಏನೀಗ ನೋಡ್ತಾ ಇದೀವಲ್ಲ ಗೌರಿ ಸರ್, ಇದು ಸಾಮಾನ್ಯವಾಗಿ 3 ಥರ ಡಿಸೈನ್ಸ್ ಅಲ್ಲಿ ಬರುತ್ತೆ. ಒಂದು ಕೋಟೆಡ್, ಇನ್ನೊಂದು SS ಶೀಟ್ ಮೇಲೆ ಲ್ಯಾಮಿನೇಟ್, ಇನ್ನೊಂದು ಲೈವ್ ಎಚಿಂಗ್. ನಮ್ಮಲ್ಲಿ ಏನು ಅಂತಂದರೆ ಕಸ್ಟಮರ್ಗೆ ಆಲ್ವೇಸ್ ಕ್ವಾಲಿಟಿ ಏನು ಥಿಂಕ್ ಮಾಡ್ತೀವಿ. ಏನೇನು ಡಿಸೈನ್ ನೋಡ್ತಾ ಇದ್ದೀರಲ್ಲ ಇದು ಯಾವುದೂ ಕೂಡ ಕೋಟೆಡ್ ಅಥವಾ ಲ್ಯಾಮಿನೇಟ್ ಅಲ್ಲ, ಇಟ್ಸ್ ಎ ಲೈವ್ ಎಚಿಂಗ್. ಇದನ್ನು ವೈಲ್ ಮ್ಯಾನುಫ್ಯಾಕ್ಚರ್ ಟೈಮಲ್ಲಿ ಸಮ್ ಆಫ್ ದ ಹೀಟಲ್ಲಿ ಕಲರ್ ಕೋಟ್ ಆಗಿರುತ್ತೆ. ನಿಮ್ಮ ಗೋಲ್ಡ್ ಏನಾದರೂ ಶೇಡ್ ಆದ್ರೂ ಕೂಡ ಇದು ಶೇಡ್ ಆಗೋದಿಲ್ಲ. ಇದನ್ನು ಹೀಟಲ್ಲಿ ಸರ್ಟನ್ ಹೀಟಲ್ಲಿ ಈ ಕಲರ್ ಅದನ್ನು ಬೈ ಮ್ಯಾನುಫ್ಯಾಕ್ಚರ್ ಟೈಮಲ್ಲೇ ಮಾಡಿರ್ತಾರೆ. ಇದು ನಿಮಗೆ ಬೇಕಾಗಿರೋಂಥ ಎನ್ಗ್ರೇವ್ ಆಗುತ್ತೆ. ಶೀಟ ತಗೊಂಡು ಅದ್ರ ಮೇಲೆ ನಿಮಗೆ ಕೊಟ್ಟಿರೋಂಥ ನಿಮ್ಮ ಓನ್ ಪ್ಯಾಟರ್ನ್ಸ್ ಇದ್ರ ಕಡೆ ನಿಮ್ಮ ಫ್ಯಾಮಿಲಿ ಫೋಟೋಸ್ ಕೂಡ ಹಾಕ್ಬೋದು ನಾವು. ಈಗ ನಮ್ಮ ಅದರ್ ಶೋರೂಮಲ್ಲಿ ನಿಮಗೆ ಬುದ್ಧ ಡಿಸೈನ್ಸ್, ಗಣೇಶ ಡಿಸೈನ್ಸ್, ಕೆಲವೊಂದು ನಮ್ಮ ಮುಸಲ್ಮಾನ್ ಬಾಂಧವರದ್ದು ಅವ್ರದ್ದು ದೇವರು ಆಗ್ಬೋದು, ಪ್ರತಿಯೊಂದೂ ನಿಮ್ಗೆ ಇದೇ ಬೇಕು ಅಂತಂದರೆ ಡ್ರಾಯಿಂಗ್ ಕೊಟ್ಟರೆ ಸಾಕು, ಅದನ್ನೇ ನಮ್ಮ ಶೀಟ್ ಮೇಲೆ ಬಂದಿರುತ್ತೆ. ಹಾಗಿರುತ್ತೆ. ಹೀಗೆ ದಿಸ್ ಈಸ್ ದ ವುಡ್ ಪ್ಯಾಟ್ರನ್. ಈಗ ಲೇಟೆಸ್ಟ್ ಆಗಿ ಎಲ್ಲ ಏನು ಮೇಂಟೆನೆನ್ಸ್ ಫ್ರೀ ನಮಗೆ ವುಡ್ ಡಿಸೈನ್ ಬೇಕು ಅಂತಂದ್ರೆ ಇಟ್ ಇಸ್ ಅ ವುಡ್ ಪ್ಯಾಟರ್ನ್. ಅಂದ್ರೆ ಇದು ವುಡ್ ಬಳಸಿಲ್ಲ, ಇದು ವುಡ್ ಬೆಳೆಸಿಲ್ಲ. ಇದೇನು ಮಾಡಿರ್ತದೆ, SS ಅಲ್ಲೇ ನಾವೇನು ಮಾಡಿರ್ತೀವಿ ಹೀಟಿಂಗ್ ಅಲ್ಲಿ ಸೇಮ್ ವುಡ್ ನ ಇದಕ್ಕೆ ನಾವು ಬೈ ಮ್ಯಾನುಫ್ಯಾಕ್ಚರ್ ಟೈಮಲ್ಲಿ ನಿಮ್ಗೆ ಬೇಕಾಗಿರೋಂಥ ಗ್ರೈನ್ಸ್ ಏನಿರುತ್ತಲ್ಲ ನಿಮ್ಮ ಫಾರ್ ಎಕ್ಸಾಂಪಲ್ ನಮ್ದು ಇಲ್ಲಿ ವೀನಿಯರ್ ಅಲ್ಲಿ ಕೆಲವೊಂದು ಗ್ರೈನ್ಸ್ ಇದೆ, ನಿಮ್ಗೆ ಬೇಕಾಗಿರೋಂಥ ಗ್ರೈನ್ಸ್ಗೂ ಕೂಡ ನಾವು ಅದನ್ನ ಮಾಡ್ಕೊಡ್ತೀವಿ. ನಾಟ್ ಓನ್ಲಿ ದ ಕಲರ್, ನಿಮಗೆ ಶೇಪ್ ಗ್ರೈನ್ಸ್, ಇಂಡಿಯನ್ ಟೀಕ್ ಗ್ರೈನ್ಸ್ ಆರ್ ನಮ್ಮ ಬರ್ಮಾ ಟೀಕ್. ಇದೇನು ಆಕ್ಚುಲಿ ಮಟೀರಿಯಲ್? ಇದು ಒಂದು 2 ಥರ ಆಪ್ಷನ್ಸ್ ಬರುತ್ತೆ. ಒಂದು ಅಲ್ಯೂಮಿನಿಯಂ ಮೇಲೆ ಕೋಟೆಡ್ ಆಗುವಂಥದ್ದು, SS ಮೇಲೆ ಆಗುವಂಥದ್ದು. ಇದು SS ಅಲ್ಲಿ ನಾವು ಯೂಸ್ ಮಾಡಿರೋಂಥದ್ದು. ಇದು ಅಲ್ಯೂಮಿನಿಯಂ ಮೇಲೆ ಕೆಲವೊಂದು ಆಗುತ್ತೆ. ಕಾಸ್ಟ್ ಕಟಿಂಗ್ ಮಾಡಬೇಕಾದ್ರೆ ಕೆಲವರು ಮ್ಯಾನುಫ್ಯಾಕ್ಚರ್ ಏನು ಮಾಡ್ತಾರೆ, MS ಮೇಲೆ ಕೋಟಿಂಗ್ ಮಾಡೋದು, ಪೌಡರ್ ಕೋಟ್ ಮಾಡೋವಂಥದ್ದೆಲ್ಲ ಮಾಡ್ತಾರೆ. PVD ಕೋಟಿಂಗ್ ಆಪ್ಷನ್ಸ್ ಎಲ್ಲ ಬರುತ್ತೆ. ಅದೆಲ್ಲ ಹೋಗ್ಬಿಡುತ್ತೆ ನಿಮಗೆ ಒಂದು 2-3 ಇಯರ್ಸ್ ಆಗ್ತಿದ್ದಾಗೆ ಅದು ಹೋಗೋ ಚಾನ್ಸಸ್ ಇರುತ್ತೆ. ಇದು ಪರ್ಮನೆಂಟು. ಇದಕ್ಕೆ ನಮ್ಗೆ ಏನಾಗ್ತೀವಿ, ಇದೆಲ್ಲ ನಿಮಗೆ ಲೈಫ್ ಟೈಮ್ ರಿಪ್ಲೇಸ್ಮೆಂಟ್ ವಾರಂಟಿ ಕೊಟ್ಟಿರ್ತೀವಿ. ಆಸ್ಥೆಟಿಕ್ಸಲ್ಲಿ ಯಾವುದೇ ಶೇಡ್ ಆದ್ರೂ ಕೂಡ, ರಸ್ಟ್ ಆದ್ರೂ ಕೂಡ ಪೀಸ್ ಟು ಪೀಸ್ ನಮ್ಮಲ್ಲಿ ರಿಪ್ಲೇಸ್ ಇರುತ್ತೆ. ಹೀಗೆ ಈ ಥರದ್ರಲ್ಲಿ 200+ ಡಿಸೈನ್ಸ್ ಇರುತ್ತೆ. ಹೀಗೆ ನೀವು ಪ್ಯಾಟರ್ನ್ಸ್ ನೋಡಿದ್ರಿ ಕಂಪ್ಲೀಟ್ ದ ಕಸ್ಟಮೈಸ್ ಇರುತ್ತೆ. ಹೈಟ್ ಎಲ್ಲ ಬಂದು ಇಟ್ ಇಸ್ ಅ ಸ್ಟ್ಯಾಂಡರ್ಡ್ ಹೈಟ್. ನಾವು ನೆಕ್ಸ್ಟ್ ಫ್ಲೋರ್ ಹೋದಾಗ ಏನಾಗುತ್ತೆ, ದಟ್ ಇಸ್ ಅ ಪ್ರೀಮಿಯಂ ಸೆಗ್ಮೆಂಟ್. ಅದ್ರ ನೆಕ್ಸ್ಟ್ ಫ್ಲೋರ್ಗೆ ಏನಿರುತ್ತೆ ದ ಲಕ್ಸುರಿ ವರ್ಷನ್ಸ್. ಹೀಗೆ ಸ್ಟೇಜ್ ಬೈ ಸ್ಟೇಜ್ ಕೂಡ ಮಾಡಿಬಿಟ್ಟಿದೆ, ಅವ್ರಿಗೆ ಕನ್ಫ್ಯೂಷನ್ಸ್ ಆಗೋದು ಬೇಡ ಅಂತ. ನೆಕ್ಸ್ಟ್ ಅದಕ್ಕೆ ಬೇಕಾಗಿರೋಂಥ ಈ ವರ್ಷನ್ಸ್ಗೆ ಬಟನ್ಸು, ನಮಗೆ ಕಲರ್ ವೈಟ್ ಬೇಕು, ಬ್ಲ್ಯಾಕ್ ಬೇಕು, ಗೋಲ್ಡ್ ಬೇಕು, ರೋಸ್ ಗೋಲ್ಡ್ ಬೇಕು, ಬ್ಲೂ ಆರ್ ಸಮಥಿಂಗ್, ಸ್ಕೈ, ವುಡನ್ ಕಲರ್, ಹೇಗೆ ಕಲರ್ ಇರುತ್ತೆ ಆ ಥರ ಆಪ್ಷನ್ಸ್ ನಮ್ಮಲ್ಲಿ ಇರುತ್ತೆ. ಇದು ನೋಡಿದಾಗೆ ಏನು ನೀವು ಪ್ಯಾಟರ್ನ್ಸ್ ಇದು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಪಾಸ್ವರ್ಡ್ಸ್ ಎಲ್ಲ ಇದೆ. ಯೂಶಲಿ ಏನಾಗುತ್ತೆ, ಈಗ ನಿಮ್ಮದು ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಇರುತ್ತೆ, ಫಸ್ಟ್, ಸೆಕೆಂಡ್, ಥರ್ಡ್ ಮನೆ ಒಳಗಡೆ ಲಿಫ್ಟ್ ಬರುತ್ತೆ. ಹಾಗೇನಾಗುತ್ತೆ ಸೆಕ್ಯೂರಿಟಿ ಇಶ್ಯೂಸ್. ಇದು ಏನಾಗುತ್ತೆ, ಒಂದು ಬೈ ಮೊಬೈಲ್ ಆ್ಯಪ್, ಬ್ಲೂಟೂತ್ ಆ್ಯಂಡ್ ವೈಫೈ ಅದರಲ್ಲಿ ಇರುತ್ತೆ. ನಿಮ್ಮ ತಂಬ್ ಇರಬೇಕು, ಆವಾಗಲೇ ನಿಮ್ಮ ಬಟನ್ ಆಕ್ಸೆಸ್ ತೊಗೊಳ್ಳೋಂಥದ್ದು. ನಮ್ಗೆ ಹಾಗೆ ಬಟನ್ಸ್ ತೊಗೊಳ್ಳೋದಿಲ್ಲ, ತಂಬ್ ತೊಗೊಂಡಾದ್ಮೇಲೆ ಈ ಬಟನ್ ಆಕ್ಸೆಸ್ ತೊಗೊಳ್ಳೋಂಥದ್ದು. ಒಂದು ತಂಬ್ ಇರಬೇಕು, 2000+ ತಂಬ್ ಆಕ್ಸೆಸ್ ಇರುತ್ತೆ. ಇನ್ನೊಂದು ಪಾಸ್ವರ್ಡ್, ಇನ್ನೊಂದು RFID ಕಾರ್ಡ್, ಮತ್ತೊಂದು ಐ ಕಾಂಟ್ಯಾಕ್ಟ್ಸ್. ಇದು ಕ್ಯಾಬಿನಲ್ಲಿ ಹಾಕುವಂಥದ್ದನ್ನ COP ಅಂತ ಕರಿತೀವಿ. ಇಟ್ಸ್ ಎ ಕಾರ್ ಆಪರೇಟೆಡ್ ಪ್ಯಾನಲ್. ಈಗ ಫಾರ್ ಎಕ್ಸಾಂಪಲ್ ಗ್ರೌಂಡ್ ಫ್ಲೋರ್ ನಿಮ್ಮ ಪಾರ್ಕಿಂಗ್, ಫಸ್ಟ್, ಸೆಕೆಂಡ್ ನೀವು ಟೆನೆಂಟ್ಸ್ ಕೊಟ್ಟಿರ್ತೀರಾ, ಥರ್ಡ್, ಫೋರ್ ನೀವು ಡೂಪ್ಲೆಕ್ಸ್ ಹೌಸಲ್ಲಿ ಇರ್ತೀರಾ. ಹಾಗೆ ಏನು ಮಾಡ್ತೀವಿ, ಕ್ಯಾಬಿನಲ್ಲಿ ಇದನ್ನು ಕೊಡ್ತೀವಿ. ಗ್ರೌಂಡು ಫಸ್ಟು, ಸೆಕೆಂಡ್ ಯಾರಾದರೂ ಯೂಸ್ ಮಾಡ್ಬೋದು. ಥರ್ಡ್ ಆ್ಯಂಡ್ ಫೋರ್ತ್ ಹೋಗಬೇಕು ಅಂತಂದರೆ ನಿಮ್ಮ ಆಕ್ಸೆಸ್ ಮಾಡೇ ಫೋರ್ತ್ ಬಟನ್, ಥರ್ಡ್ ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರ ತೊಗೊಳುತ್ತೆ. ಇಟ್ ಈಸ್ ಸೆಕ್ಯೂರಿಟಿ. ಕಂಪ್ಲೀಟ್ ಇದೆ ಸೆಕ್ಯೂರಿಟಿ. ನೀವು ಯಾವುದೋ ಕಂಟ್ರಿಲಿ ಹೋಗಿರ್ತೀರಾ, ನಾನು ಲಿಫ್ಟ್ ಆಫ್ ಮಾಡಿಲ್ಲ, ಆಗ ನಾವೇನು ಮಾಡೋದು, ಬೈ ಮೊಬೈಲ್ ಆ್ಯಪ್ ಥ್ರೂನಲ್ಲಿ
ಇದನ್ನ ಕಂಪ್ಲೀಟ್ ಲಾಕ್ ಮಾಡ್ಬೋದು, ಕಂಪ್ಲೀಟ್ ಸ್ಲೀಪ್ ಮೋಡ್ ಕೊಡ್ಬೋದು. ಹೀಗೆ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ. ಟೆಕ್ನಾಲಜಿ ನೆಕ್ಸ್ಟ್ ಹೋಗ್ತಾ ಹೇಳ್ತೀನಿ. ಹೀಗೆ ಹಲವಾರು ಅದಕ್ಕೆ ಬೇಕಾಗಿರೋಂಥ ಕಲರ್ಸ್ಗೆ ಮ್ಯಾಚ್ ಮಾಡೋವಂಥದ್ದು ನಮ್ಮಲ್ಲಿರುತ್ತೆ. ಇದು ಕೂಡ ನಿಮಗೆ 50 to 70 ಟೈಪ್ಸ್ ಆಫ್ ದ ಕಲರ್ಸ್ ಇರುತ್ತೆ. ಇದು ಸ್ಕೈ ಬ್ಲೂ, ಮತ್ತು ಈಗ ನಾವು ವುಡನ್ ನೋಡಿದ್ವಿ, ಸೇಮ್ ವುಡನ್ ಪ್ಯಾಟ್ರನ್ಸ್ ಅದಿರುತ್ತೆ. ಸಮ್ ಟೈಮ್ ಏನಾದರೂ ನಿಮಗೆ ನಿಮ್ಮ ಏನು ಫೋಟೋಸ್ ಬೇಕಿದ್ರಲ್ಲಿ, ಡೆಸಿಗ್ನೇಷನ್ ಏನಾದರೂ 2 ಫಾರ್ ಹೋಮ್ ಥಿಯೇಟರ್, 3 ಫಾರ್ ಜಿಮ್, ಫಸ್ಟ್ ಫ್ಲೋರ್ ನಿಮ್ಮ ಮೇನ್ ಲಿವಿಂಗ್ ಏರಿಯಾ, ಆ ಥರ ಡೆಸಿಗ್ನೇಷನ್ ಹೇಳಿದ್ರು ಕೂಡ ಯಾರಿಗಾದ್ರೂ ಈಸಿ ಫೈಂಡ್ ಔಟ್ ಮಾಡಲಿಕ್ಕೆ ಅದು ಬರುತ್ತೆ. ಫಾರ್ ಎಕ್ಸಾಂಪಲ್ ಹೋಟೆಲ್ಸ್ಗಾದರೆ 100 ಸೀರೀಸ್, ಫಸ್ಟ್ ಫ್ಲೋರ್ ಇಸ್ 100 ಸೀರೀಸ್ ಹೋಟೆಲ್ಸ್ ರೂಮ್ಸು, ಸೆಕೆಂಡ್ ಫ್ಲೋರ್ ಫಾರ್ 200 to 300 ಸೀರೀಸ್, ಹಾಗೇನೂ ಕೂಡ ನಾವು ಡೆಸಿಗ್ನೇಷನ್ ಕೊಡ್ಬೋದು. ಈಸಿಲಿ ಕ್ಯಾನ್ ಫೈಂಡ್ ಔಟ್ ಅಷ್ಟೇ ಫ್ಲೋರ್ನ. ಹಾಗೆ ಇದು ಈ ಫ್ಲೋರಲ್ಲಿರೋಂಥ ಇನ್ಫಾರ್ಮೇಷನ್ಸ್. ಒಂದು ಅಂತ ಹೇಳ್ಬೇಕೇನಂದರೆ ಈ ಎಸ್ಥೆಟಿಕ್ಸ್ ಇದೆಯಲ್ಲ ಭಾಳ ಭಾಳ ಇಂಪಾರ್ಟೆಂಟ್. ಅಂದ್ರೆ ನೋಡೋಕೆ ಚೆಂದ ಕಾಣೋದು. ನನಗೆ ನಿಮ್ಮ ಲಿಫ್ಟ್ಗಳು ಟೆಕ್ನಾಲಜಿ ನಮ್ಗೆ ಅಷ್ಟೊಂದು ಅರ್ಥ ಆಗಲ್ಲ. ನಮ್ಗೆ ಏನು ಅರ್ಥ ಆಗುತ್ತೆ, ನೋಡೋಕೆ ಹೆಂಗೆ ಕಾಣ್ತದೆ ಅನ್ನೋದು ಅರ್ಥ ಆಗುತ್ತೆ ಬೇಸಿಕಲಿ. ಸೊ ದ ಕಲರ್, ದ ಪ್ಯಾಟರ್ನ್, ಅದೇನು ಯೂಸ್ ಮಾಡಿದರೆ ಭಾಳ ಚೆನ್ನಾಗಿದೆ. ಎಸ್ಪೆಷಲಿ ನೋಡಿ ಈಗ ಇದ್ರ ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ನನಗೆ ಭಾಳ ಚೆನ್ನಾಗಿ ಅನಿಸ್ತು. ಕೂಲಾಗಿರುತ್ತೆ. ಕೆಲವರು ಏನಾಗುತ್ತೆ, ಈಗ ನಮಗೆ ಇಸ್ ಅ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ 4500 ಫ್ಯಾಮಿಲೀಸ್ ಇದ್ದಾರೆ. ಇನ್ ದ ಸೆನ್ಸ್ 4500 ಪ್ಲಸ್ ಲಿಫ್ಟ್ಸ್ ರನ್ನಿಂಗ್ ಇದೆ ನಮ್ದು ಆಲ್ರೆಡಿ. ಆ 4500 ಫ್ಯಾಮಿಲೀಸ್ ಹೇಗೆ ಬರ್ತಾರೆ ಅಂತಂದರೆ, ಚಿಕ್ಕ ಮಕ್ಕಳು ಬರ್ತಾರೆ. ಇವತ್ತು ವೀಕೆಂಡ್ ಅಂತಂದರೆ ಸುಮಾರು ಫ್ಯಾಮಿಲಿ, ಹಸ್ಬೆಂಡ್ ಆ್ಯಂಡ್ ವೈಫ್ ಆ್ಯಂಡ್ ಏಜ್ಡ್ ಪರ್ಸನ್, ತಂದೆ ತಾಯಿ ಮಕ್ಕಳೆಲ್ಲ ಬಂದಾಗ ಒಬ್ಬೊಬ್ಬರು ಡೈರೆಕ್ಷನ್ಸ್ ಹೆಂಗೆ ಹೋಗುತ್ತೆ ಅಂತಂದರೆ, ಮಗು ಬಂದಿದ್ದ ಕೂಡಲೇ ಬಟನ್ಸ್ಗೆ ಹೋಗುತ್ತೆ. ವೈಫ್ ಏನು ಮಾಡ್ತಾರೆ, ಆಸ್ಥೆಟಿಕ್ಸ್ ನೋಡ್ತಾರೆ, ಎಸ್ ನನ್ನ ರೂಮ್ಗೆ ಇದಕ್ಕೆ ಹಾಕೋಣ ಅಂತ. ಹಸ್ಬೆಂಡ್, ತಂದೆ ತಾಯಿ ಏನು ಮಾಡ್ತಾರೆ, ಸೆನ್ಸರ್ಸ್ ಇದೆಯಾ, ಸೇಫ್ಟಿ ಇದೆಯಾ, ಹಬ್ಬ ನಾನು ಭಯ ಆಗ್ಬಿಡತ್ತಪ್ಪ ಲಿಫ್ಟಲ್ಲೆಲ್ಲೋ ಸಿಕ್ಕಾಕೊಂಡ್ಬಿಟ್ಟಿದ್ದು, ಇದಕ್ಕೆ ಏನೇನು ಸೇಫ್ಟಿ ಅಂತ ಕನ್ಸರ್ನ್ ಇರುತ್ತೆ. ಒಬ್ಬ ಮನೆ ಯಜಮಾನ ಏನು ನೋಡ್ತಾರೆ, ಡ್ಯೂರಬಿಲಿಟಿ ಎಷ್ಟು, ದ ಕಾಸ್ಟ್ ಏನು, ಮತ್ತು ಇದ್ರದ್ದು ಎಷ್ಟು ವರ್ಷ ನಮ್ಮದು ವಾರಂಟಿ ಇರುತ್ತೆ, ಮತ್ತು ಇದು ಎಷ್ಟು ವರ್ಷ ವಾರಂಟಿ ಇದಕ್ಕೆ ಬರುತ್ತೆ, ಈ ಕ್ಯಾಲ್ಕುಲೇಷನ್ಸಲ್ಲಿ ನಮ್ಗೆ ಬರುತ್ತೆ. ಇದು ಎಲ್ಲದಕ್ಕೂ ಈಸ್ ಈಕ್ವಲ್ ಟು ದ ಈಕೋ ಪ್ಲಾನೆಟ್. ನಮ್ಮಲ್ಲಿ ಕಸ್ಟಮರ್ ಈಗ ಇವತ್ತು ಒಂದು ಇಯರ್ಲಿ 1500 ಪ್ಲಸ್ ಲಿಫ್ಟ್ ಮಾಡ್ತೀವಿ ಅಂತಂದರೆ, ದ ಮೇನ್ ರೀಸನ್ ಇಸ್ ದ ಮೌತ್ ಮಾರ್ಕೆಟ್. ನಮ್ಮ ಕಸ್ಟಮರ್ಸ್ ಏನಿದ್ದಾರೆ ಅವರು ನಮಗೆ ಕೊಟ್ಟಿರೋಂಥದ್ದು ಇದೆಲ್ಲ ಗಿಫ್ಟ್. ಏನು ಈಗ ಈ ಟವರ್ ನೋಡ್ತಿದ್ದೀರಾ 6 ಫ್ಲೋರು, ಪಕ್ಕದ್ದೇನು ನೋಡ್ತಿದ್ದೀವಿ 5 ಫ್ಲೋರ್ಸು, ಇದು ಕಸ್ಟಮರ್ ನಮ್ಗೆ ಕೊಟ್ಟಿರೋಂಥ ಗಿಫ್ಟು. ಅವ್ರ ಗಿಫ್ಟನ್ನ ಅವ್ರಿಗೇನೆ ಈ ಮುಖಾಂತರ ರಿಟರ್ನ್ ಮಾಡ್ತಾ ಇದ್ದೀವಿ ಅಷ್ಟೇ ನಾವು. ಹಂಗಿರುತ್ತೆ. ಯಾಕಂದರೆ ಬೇಕೇ ಬೇಕು. ಇವತ್ತಿನ ಲಿಫ್ಟ್ ಅಂದಿದ್ದ ಕೂಡಲೇ ನೀವು ಹೇಳಿದಾಗೆ ಸರ್, ಆಸ್ಥೆಟಿಕ್ಸ್ ಅಫ್ಕೋರ್ಸ್ ಈಸ್ ಅ ಫಸ್ಟ್ ಇಂಪ್ರೆಷನ್ಸ್ ಏನಾಗುತ್ತೆ, ಆಸ್ಥೆಟಿಕ್ಸ್. ವಾವ್ ಫ್ಯಾಕ್ಟ್ಸ್ ಬೇಕು ಅಂತಂದರೆ ಡೋರ್ ಹೆಂಗಿದೆ, ಬಟನ್ಸ್ ಹೆಂಗಿದೆ ಅಂತ. ಇನ್ ಡೀಪಾಗಿ ಹೋದಾಗ ನಾವು ಪ್ರತಿಯೊಂದನ್ನು ನಾವು ಜಡ್ಜ್ ಮಾಡಿ ಆಸ್ಥೆಟಿಕ್ಸ್ ಕೊಟ್ಟಿದ್ದೀವಿ. ಗ್ಲಾಸಿನ ಸ್ವಲ್ಪ ಅವಾಯ್ಡ್ ಮಾಡಿದ್ದೀವಿ. ಗ್ಲಾಸಿ ವಿತ್ ಸ್ಕ್ರಾಚ್ ಪ್ರೂಫ್. ಏನಾಗುತ್ತೆ ನಮ್ಗೆ ಗೊತ್ತಿದೆ, ಕ್ಲೀನ್ ಮಾಡ್ತಾ ಹೇರ್ಲೈನ್ ಸ್ಕ್ರಾಚಸ್ ಬರೋದಾಗ್ಬೋದು, ಇದು ಯಾವುದೂ ಬರೋದಿಲ್ಲ. ಇಟ್ ಈಸ್ ಏಜ್ ಆಲ್ರೆಡಿ ಮೋರ್ ದ್ಯಾನ್ 3-4 ಇಯರ್ಸ್ ಆಗಿರುತ್ತೆ. ಯಾವುದು ಕೂಡ ನಿಮ್ಗೆ ಸ್ಕ್ರಾಚಸ್ ಕಾಣಿಸೋದಿಲ್ಲ. ನಿಮಗೆ ಡೀಪಾಗಿ ಹೋದಾಗ ಎಲ್ಲೋ ಸಣ್ಣ ಪುಟ್ಟ ಸ್ಕ್ರಾಚಸ್ ಇರುತ್ತೆ. ಅದು ನಮ್ಮ ಅಜೆಂಡಾ, ಕಸ್ಟಮರ್ಗೆ ಡಿಸೈನ್ಸ್ ಜೊತೆಗೆ ದ ಲಾಂಗ್ ಡ್ಯೂರಬಿಲಿಟಿ ಕೊಡಬೇಕು ಅನ್ನೋದಷ್ಟೇ. ಸೊ ಹಾಗೆ ನೆಕ್ಸ್ಟ್ ಫ್ಲೋರಿಗೆ ಹೋಗೋಣ. ಎಸ್ ಸರ್. ಈಗ ನಾವು ನೆಕ್ಸ್ಟ್ ಫಸ್ಟ್ ಫ್ಲೋರ್ಗೆ ಹೋಗೋಣ. ಎಸ್ ಸರ್, ಪ್ಲೀಸ್. ಇದು ಅಷ್ಟೇ, ಏನೀಗ ನೋಡ್ತಾ ಇದ್ದೀರಾ, ಇದೊಂಥರ ನಿಮ್ಮ ಏನೇ ವಿಡಿಯೋಸು ಏನೇ ಇದ್ರೂ ಕೂಡ ನಿಮ್ಮ ಮನೆ ವಿಡಿಯೋಸ್ ಇದನ್ನೆಲ್ಲ ಇದ್ರಲ್ಲಿ ಹಾಕ್ಕೋಬೋದು. ನಮ್ಮ ಲಿಫ್ಟ್ ಆಸ್ಥೆಟಿಕ್ಸ್ ಇದೆಲ್ಲ ನಾವು ಹಾಕ್ಕೊಂಡಿರ್ತೀವಿ. ನಿಮಗೆ ಬೇಕಾಗಿರೋಂಥ ಗೃಹ ಪ್ರವೇಶ ಅದನ್ನೆಲ್ಲ ಹಾಕ್ಕೋಬೋದು. ಇದು ಟಚ್ ಸ್ಕ್ರೀನು ವಿತ್ ಟ್ಯಾಬ್. ಒಳಗಡೆ ಬಂದು ಕೂಡ ನೀವು ಮಾಡ್ಕೋಬಹುದು ಅದನ್ನ. ಹೌದು, ಇನ್ಸೈಡ್ ಅಂಡ್ ಔಟ್ಸೈಡ್. ಸೊ ದಿಸ್ ಇಸ್ ಫಸ್ಟ್ ಫ್ಲೋರ್. ದಿಸ್ ಇಸ್ ದ ಫಸ್ಟ್ ಫ್ಲೋರ್. ಇದು ಬಂದು ಮಹಾರಾಜ ಸೀರೀಸ್ ಅಂತ ಹೇಳ್ತೀವಿ. ಇದು ಮಹಾರಾಜ ಸೀರೀಸ್ ಇನ್ ದ ಸೆನ್ಸ್, ಈಗ ನೋಡಿ ಇದು ಹೈಟ್ ಬಂದು ಆಲ್ಮೋಸ್ಟ್ 10 ಫೀಟ್ ಇದೆ. ಯೂಶಲಿ ನಿಮ್ಗೆ ಲಿಫ್ಟ್ ಅಂತ ಬಂದಿದ್ದ ಕೂಡಲೇ ನಮಗೆ 6 feet 8 inches ಇರುತ್ತೆ. ಇದು 10 feet. ಕೆಲವೊಂದು ಮನೆ 12 ಅಡಿ ರೂಫ್ ಕೊಟ್ಟಿರ್ತಾರೆ, ಫ್ಲೋರು, ಲಿವಿಂಗ್ ಏರಿಯಾ ಎಲ್ಲ ದೊಡ್ಡದಿರುತ್ತೆ. ಅದಕ್ಕೆ ಸೆಂಟರ್ ಆಫ್ ದ ಅಟ್ರಾಕ್ಷನ್ಸ್ ಥರ ನಮ್ಮ ಲಿಫ್ಟ್ ಇರುತ್ತೆ. ಅವ್ರ ಕನ್ಸರ್ನ್ ಇರುತ್ತೇನು, ನಾವು ಓನ್ಲಿ ದ ಸ್ಟಾರ್ ಹೋಟೆಲ್ಸ್ ಅಲ್ಲಿ ನೋಡಿರ್ತೀವಿ. ಈಗ ನಾವು ದುಬೈ ಮತ್ತೊಂದು ಕಂಟ್ರಿ ಅಥವಾ ಇಲ್ಲೇ ನಮ್ಮ 5 star ಹೋಟೆಲ್ಗೆ ಹೋದಾಗ ಒಂದು ಬಿಗ್ ಡೋರ್ಸ್ ಅದೆಲ್ಲ ಇರುತ್ತೆ. ಇದನ್ನ ಏನಂದ್ರೆ ಮಹಾರಾಜ ಸೀರೀಸಲ್ಲಿ ವಿತ್ ಕ್ಲಾಡಿಂಗ್ ಕೊಡ್ತೀವಿ. ನಾವೇ ಏನು ಡೋರ್ ಫಿನಿಶಸ್ ಕೊಟ್ಟಿರ್ತೀವಿ ವಿತ್ ಅದನ್ನ ಕ್ಲಾಡಿಂಗ್ ಕೊಟ್ಟಿರ್ತೀವಿ. ಆವಾಗ ಅದಕ್ಕೆ ಬ್ಯೂಟಿ ಬರುತ್ತೆ. ಇದು ಇನ್ನೊಂದು ಏನಂತಂದ್ರೆ ಅಗೈನ್ ದಟ್ ಇಸ್ ಅ ಲೆನಿನ್, ರೋಸ್ ಗೋಲ್ಡ್ ವಿತ್ ಲೆನಿನ್, ಇಟ್ಸ್ ಕಂಪ್ಲೀಟ್ ದ ಸ್ಕ್ರಾಚ್ ಪ್ರೂಫ್. 0.7 mm ಡೀಪ್ ಎನ್ಗ್ರೇವ್ ಇರುತ್ತೆ ಇದರಲ್ಲಿ. 0.7 mm ಡೀಪ್ ಎನ್ಗ್ರೇವ್ ಇರುತ್ತೆ. ಹಾಗಾಗಿ ಇದು ಒಂದು ರೋಸ್ ಗೋಲ್ಡ್ ಇರುತ್ತೆ. ಇದರಲ್ಲಿ ಟೈಟಾನಿಯಂ ಲೆನಿನ್ ಫಿನಿಶ್.
ದಿಸ್ ಇಸ್ ಆಲ್ಸೋ ಸ್ಕ್ರಾಚ್ ಪ್ರೂಫ್. ಇದೆಲ್ಲ ನಿಮಗೆ ಸ್ಕ್ರಾಚಸ್ಸೇ ಬರೋದಿಲ್ಲ. 90% ಆಫ್ ದ ಸ್ಕ್ರಾಚ್ನ ಅವಾಯ್ಡ್ ಮಾಡುತ್ತೆ. ಈಗ ರೆಗ್ಯುಲರ್ ಲಿಫ್ಟ್ ಎಲ್ಲ ನಮ್ಗೊಂದು 5 ಇಯರ್ಸ್ಗೆ ಹಳೆ ಲಿಫ್ಟ್ ಥರ ಕಾಣಿಸಿದ್ರೆ ಇಟ್ಸ್ ಮೋರ್ ದೆನ್ 20 ಇಯರ್ಸ್ ಆದರೂ ಹೊಸ ಥರ ಇರುತ್ತೆ. ಇದು ಲಕ್ಸುರಿ ಸೆಗ್ಮೆಂಟ್. ಇದು ಇಟ್ಸ್ ಎ ಪ್ರೀಮಿಯಂ. ಒನ್ ಮೋರ್ ಫ್ಲೋರಲ್ಲಿ ನಮ್ದು ಇದಕ್ಕಿಂತ ಲಕ್ಸುರಿ ಸೆಗ್ಮೆಂಟ್ ಇರುತ್ತೆ. ಇದನ್ನ ಕೆಲವೊಂದು ಕಂಪ್ನಿಯರು ಇದನ್ನ ಲಕ್ಸುರಿ ಅಂತ ಕನ್ಸಿಡರ್ ಮಾಡ್ತಾರೆ. ಕೆಲವೊಂದು ಏನು ಮಾಡ್ತಾರೆ, ಇಟ್ಸ್ ಎಲ್ಲೇ ನೀವು ಹೋದ್ರೂ ಕೂಡ 7 ಫೀಟ್ ಮೇಲೆ ನಿಮಗೆ ಡೋರೇ ಕೊಡೋದು ಸಿಗೋದಿಲ್ಲ. ನಿಮಗೆ ಈ ಥರ 9 ಫೀಟ್ 10 ಫೀಟ್ ಡೋರ್ಸ್ ಎಲ್ಲ ನೋಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ನಮ್ಮಲ್ಲಿ ಬೇಕಾಗಿರೋಂಥ ಮ್ಯಾನುಫ್ಯಾಕ್ಚರ್ಗೆ ಈ 10 ಫೀಟ್ ಇದೆಲ್ಲ ಕಂಪ್ಲೀಟ್ ಇಂಪೋರ್ಟ್ ಶೀಟ್ಸ್. ಹೀಗೇನು ನೀವು ನೋಡ್ತಿದ್ದೀರಾ, ಏನು 81 ಸ್ಟ್ಯಾಂಡರ್ಡ್ ಜರ್ಮನ್ ಸ್ಟ್ಯಾಂಡರ್ಡನ್ನು ವರ್ಕ್ ಮಾಡ್ತಿರೋಂಥದ್ದು. ಈ ಸೆಗ್ಮೆಂಟ್ ನೆಕ್ಸ್ಟ್ ಸೆಗ್ಮೆಂಟ್ ಎಲ್ಲ ಬಂದು ಹೋಟೆಲ್ ಅಥವಾ ಬಂಗ್ಲೋ, ಈ ಥರ ದೊಡ್ಡ ದೊಡ್ಡ ಬಿಗ್ ವಿಲ್ಲಾಸು ಅದಕ್ಕೆ ಬರುತ್ತೆ. ಆಲ್ಸೋ ದ ಬಜೆಟ್ ಫ್ರೆಂಡ್ಲಿ ಕೂಡ ಇರುತ್ತೆ ಈ ಫ್ಲೋರ್ದು. ಹಾಗೆ ಇದು ಬಂದು ಟೈಟಾನಿಯಂ ಡಿಸೈನ್ಸು. ಇದು ರೆಗ್ಯುಲರಾಗಿ ನೀವು ನೋಡುವಂಥ SS ಪ್ಯಾಟ್ರನ್ಸು. ಇದು ನಿಮಗೆ LCD ಡಿಸ್ಪ್ಲೇ. ಇದು SS ಪ್ಯಾಟ್ರನ್ಸು. ನಮಗೆ ಎಸ್ಥೆಟಿಕ್ಸ್ ಅಂತ ಬಂದಾಗ, ರೆಗ್ಯುಲರ್ ಎಸ್ಥೆಟಿಕ್ಸ್ ಬೇಕು ನಮಗೆ ಅಂತ ಬಂದಾಗ ಇದು ನಮಗೆ ಬರೋವಂಥದ್ದು. ಹೀಗೆ ಇದು ಬಂದು ರೆಗ್ಯುಲರ್ ಬೇಸಿಕ್ ಕಲರ್ಸ್ ಬಂದು. ಇನ್ನು ಹಾಗೆ ನಾವು ಬಂತು ಅಂತಂದರೆ ರಾಜು ಇದು ಇದೇನು ಆ್ಯಕ್ಚುಲಿ ನೀವು ಅಲ್ಲಿ ಕೆಳಗಡೆ ನೋಡಿದೆ ನಾನು. ಎಸ್ ಸರ್ ದ ಮೇನ್ ಪಾರ್ಟ್ ಆ್ಯಕ್ಚುಲಿ ಏನು ಎಸ್ಥೆಟಿಕ್ಸ್ ನೋಡ್ತಾ ಇದ್ದೀವಿ. ನಮ್ಮ ಲ್ಯಾಂಗ್ವೇಜಲ್ಲಿ ಆಸ್ ಎ ಕಸ್ಟಮರ್ ಎಸ್ಥೆಟಿಕ್ಸ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ನಮಗೆ ನೀವು ಕೇಳೋದಾದ್ರೆ ದಿಸ್ ಇಸ್ ದ ಇಂಪಾರ್ಟೆಂಟ್ ಅಂತ ನಾವು ಹೇಳ್ತೀವಿ. ನಾವು ಯಾರಾದರೂ ಕಸ್ಟಮರ್ಸ್ಗೆ ನಾವೇನಾದರೂ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಅಫ್ಕೋರ್ಸ್ ಕೆಳಗಡೆಯಿಂದ ನಮ್ಮ ಎಸ್ಥೆಟಿಕ್ಸ್ ಇರೋದ್ರಿಂದ ಅದನ್ನು ತೋರಿಸ್ಕೊಂಬಂದ್ಬಿಟ್ಟು ನೆಕ್ಸ್ಟ್ ಇದನ್ನು ತೊಗೊಳ್ತೀವಿ. ದಿಸ್ ಇಸ್ ದ ಹಾರ್ಟ್. ನಮ್ಮದು ಏನಿರುತ್ತೆ ಹಾರ್ಟ್ ಅಂತಲೇ ಹೇಳ್ಬೋದು, ಹಾರ್ಟ್ ಆಫ್ ದ ಲಿಫ್ಟು. ದಿಸ್ ದ ಮೋಟರ್ಸ್. ಈ ಮೋಟರ್ಸಲ್ಲಿ ಏನೇನು ಫೆಸಿಲಿಟೀಸ್ ಇರುತ್ತೆ ಅಂತಂದರೆ, ಈ ಮೋಟರ್ಸು ಇಟ್ ಈಸ್ ಕಂಪ್ಲೀಟ್ ದ ಯುರೋಪಿಯನ್ ಸ್ಟ್ಯಾಂಡರ್ಡ್. ಜೊತೆಗೆ ಇದು ಬೆಲ್ಟ್ ಡ್ರೈವ್. ಬೆಲ್ಟ್ ಡ್ರೈವ್ ಇನ್ ದ ಸೆನ್ಸ್ ಯೂಶಲಿ ಏನು ಮಾಡಿರ್ತೀವಿ, ನಮ್ಮಲ್ಲಿ ರೋಪ್ ಆಪ್ಷನ್ಸ್ ಇರುತ್ತೆ. ರೋಪ್ ನಿಮ್ಗೆ ಹಾರ್ನೆಸ್ ನಾಯ್ಸ್ ಬರುತ್ತೆ, ಮೆಟಲ್ ಟು ಮೆಟಲ್ ಟಚ್ ಆದಾಗ ಏನು ನಾಯ್ಸ್ ಬರುತ್ತೆ ಅದಿರುತ್ತೆ. ಇದು ಬಂದು ಬೆಲ್ಟ್ ಡ್ರೈವ್ ವಿತ್ ಇದರಲ್ಲಿ ಏನೇನು ಫೀಚರ್ಸ್ ಇರುತ್ತೆ ಅಂದರೆ, ಇಟ್ಸ್ ವಿತ್ ಎನ್ಕೋಡರ್. ಇಟ್ಸ್ 1387 ಎನ್ಕೋಡರ್ ಇದೆ. ಜೊತೆಗೆ ಡ್ಯುಯಲ್ ಬ್ರೇಕ್ಸ್ ಇದೆ, ಅಪ್ ಆ್ಯಂಡ್ ಡೌನ್ ಬ್ರೇಕ್ಸ್. ಯೂಶಲಿ ಸಿಂಗಲ್ ಬ್ರೇಕ್ಸಿಂದ ಸ್ಟಾರ್ಟ್ ಆಗುತ್ತೆ. ನಮ್ಮಲ್ಲಿ ಮ್ಯಾಂಡೇಟ್ರಿ ಸಿಂಗಲ್ ಪ್ಯಾಸೆಂಜರ್ ಆಗಲಿ, ದ 30 ಪ್ಯಾಸೆಂಜರ್ ಆಗಲಿ, ದ ಸೇಫ್ಟಿ ದೇರ್ ಇಸ್ ನೋ ಕಾಂಪ್ರಮೈಸ್. ಇಟ್ ಇಸ್ ಅ ಡ್ಯುಯಲ್ ಬ್ರೇಕ್. ಅಪ್ ಹೋಗ್ಬೇಕಾದ್ರೆ ಯೂಶಲಿ ಏನಾಗುತ್ತೆ, ಡೌನ್ಗೆ ಸ್ಕಿಪ್ ಆಗೋದಿಲ್ಲ. ಕೆಲವೊಂದು ಲಿಫ್ಟಲ್ಲಿ ಏನಾಗುತ್ತೆ, ದಡ್ ಅಂತ ಅನ್ನುತ್ತೆ, ಲೋಡ್ ಜಾಸ್ತಿ ಅದೇ ಕೆಳಗಡೆ ಹೋಗಿ ಮೇಲೆ ಬರೋ ಫೀಲ್ ಬರುತ್ತೆ, ಅದೆಲ್ಲ ಬರುತ್ತಲ್ಲ, ಇದರಲ್ಲಿ ಇರೋದಿಲ್ಲ. ಇಟ್ಸ್ ಕಂಪ್ಲೀಟ್ ದ PMS ಮೋಟರ್ಸ್. ಬ್ರೇಕ್ಸ್ ಏನಿದೆಯಲ್ಲ, ಇಟ್ಸ್ ಅ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಸಿಸ್ಟಮ್ಸ್. ರೆಗ್ಯುಲರ್ ಮೆಕ್ಯಾನಿಕಲ್ ಬ್ರೇಕ್ಸು ಸವಿಯುತ್ತೆ, ಬ್ಲೇಡ್ ಸವಿಯುತ್ತೆ. ಫ್ರೀಕ್ವೆಂಟ್ಲಿ ನಾವು 2 ಇಯರ್ಸ್ಗೆ ಒಂದು ಬ್ಲೇಡ್ ಚೇಂಜ್ ಮಾಡಬೇಕು, ಮೇಂಟೆನೆನ್ಸ್ ಖರ್ಚು ಜಾಸ್ತಿ ಬರುತ್ತೆ. ಇನಿಷಿಯಲಿ ಕಡಿಮೆ ಅಂತ ಲಿಫ್ಟ್ ತೊಗೊಳ್ತೀವಿ. ದ ಮೋಟರಲ್ಲಿ ನಿಮಗೆ ಹೇಗೆ ಬರುತ್ತೆ ಅಂದರೆ 60,000 to 3 lakh rupeesವರೆಗೂ ಮೋಟರ್ ಇರುತ್ತೆ. ದ ಸೇಮ್ ಸ್ಪೆಸಿಫಿಕೇಶನ್, ಸೇಮ್ ಫ್ಲೋರ್ಸ್. ಕಾಸ್ಟ್ ಕೆಲವರು ಹೇಳ್ತಾರೆ ನನಗೆ ಹೊರಗಡೆ 7 lakh rupees ಲಿಫ್ಟ್ ಸಿಗುತ್ತೆ, ನಿಮ್ಮಲ್ಲಿ ಯಾಕೆ ಇಷ್ಟು ಜಾಸ್ತಿ ಇದೆ. ಅಫ್ಕೋರ್ಸ್ ವಿ ಹ್ಯಾವ್ 7 lakh rupees ಲಿಫ್ಟ್ ಆಲ್ಸೋ. ಅದು ಫೀಚರ್ಸ್ ಏನು ಬರುತ್ತೆ, ಅದ್ರದ್ದು ಸ್ಟ್ಯಾಂಡರ್ಡ್ಸ್ ಏನಿದೆ ಅದನ್ನು ತಿಳ್ಕೊಬೇಕಾಗ್ತದೆ ಕಸ್ಟಮರ್ಸ್ಗಳು. ಇದರಲ್ಲಿ ದ ಡ್ಯುಯಲ್ ಬ್ರೇಕ್ಸ್ ಇದೆ ವಿತ್ ಮಾಯರ್ ಬ್ರೇಕ್. ಮಾಯರ್ ಬ್ರೇಕ್ಸ್ ಅಂತಂದರೆ ಇನ್ ದ ಸೆನ್ಸ್ ರೋಲ್ಸ್ ರಾಯ್ಸ್ ಕಾರು, ಫ್ಲೈಟ್ಸಲ್ಲಿ ಯೂಸ್ ಮಾಡೋಂಥ ಬ್ರೇಕ್ಸ್ ಇದರಲ್ಲಿ ಬರುತ್ತೆ. ರೆಗ್ಯುಲರ್ ಇನ್ನೊಂದು ಚೈನಾ ಬ್ರೇಕ್ಸು, ಇನ್ನೊಂದು ಈ ಕಂಟ್ರಿ ಬ್ರೇಕ್ಸ್ ಎಲ್ಲ ಇರುತ್ತೆ. ಆಲ್ಮೋಸ್ಟ್ 70% ಕಡಿಮೆ ಇರುತ್ತೆ ಕಾಸ್ಟು. ಅದನ್ನ ಯೂಸ್ ಮಾಡಿದಾಗ ಏನಾಗುತ್ತೆ, ಯಾಕೆಂದರೆ ಇಟ್ಸ್ ಎಸೆನ್ಷಿಯಲ್ ಪ್ರಾಡಕ್ಟ್. ಲಿಫ್ಟ್ ಅನ್ನೋದು ನನ್ನ ಪ್ರಕಾರ ಏನು, ಒಂದು 20% ಆರ್ಡರ್ ಕ್ಯಾನ್ಸಲ್ ಆಗುತ್ತೆ, ಐ ಡೋಂಟ್ ಮೈಂಡ್. ಪ್ರೈಸ್ಗೋಸ್ಕರ ಬಿಟ್ಟು ಹೋಗ್ತಾರೆ. ಬಟ್ ಕೊಡೋಂಥ ಕಸ್ಟಮರ್ಗೆ ಇದೇ ಪ್ರಾಡಕ್ಟ್ ಇರಬೇಕು ಅನ್ನೋದು ನಮ್ಮ ಕನ್ಸರ್ನ್. ಯಾಕೆಂದರೆ ನಮ್ದು ಇವತ್ತು ಈ ಸ್ಟೇಜಿಗೆ ಬರಲಿಕ್ಕೆ ನಾವು 0 ಇಂದ ಸ್ಟಾರ್ಟ್ ಮಾಡಿ 1 ಲಿಫ್ಟಿಂದ ಸ್ಟಾರ್ಟ್ ಮಾಡಿ ಹೀಗೆ ನಮಗೆ ಪರ್ ಮಂತ್ 150 ಲಿಫ್ಟ್ಸ್ ಮಾಡ್ತಾ ಇದೀವಿ ಅಂತಂದರೆ ಒನ್ ಆಫ್ ದ ರೀಸನ್ಸ್ ದ ಮೌತ್ ಮಾರ್ಕೆಟ್. ಏನು ಮೋರ್ ದೆನ್ ಏನು ಮಾರ್ಕೆಟಿಂಗ್ ನಾವು ವೈಡ್ ಮಾಡಿ ನಂಬರ್ ಆಫ್ ದ ಎಂಪ್ಲಾಯ್ಸ್ ತೊಗೊಂಡು ಮಾಡಿರೋಂಥದ್ದಲ್ಲ, ಇಟ್ಸ್ ಅ ಮೌತ್ ಮಾರ್ಕೆಟ್. ಹಾಗಾಗಿ ನಮ್ಮ ಕಸ್ಟಮರ್ಗೆ ಇದನ್ನೇ ಕೊಡಬೇಕು ಅನ್ನೋದಿರುತ್ತೆ. ಕೊರೋಷನ್ ಪ್ರೊಟೆಕ್ಷನ್ಸ್ ಇರುತ್ತೆ. ನೀವು 5 ವರ್ಷ ಲಿಫ್ಟ್ ಆಫ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಸೊರ್ ಅಂತ ಏನು ಬರುತ್ತಲ್ಲ ಅದು ಬರೋದಿಲ್ಲ. ಇನ್ಬಿಲ್ಟ್ ಕೊರೋಷನ್ ಪ್ರೊಟೆಕ್ಷನ್, ಇನ್ಬಿಲ್ಟ್ ಸಿಂಥೆಟಿಕ್ ಆಯಿಲ್, ಲೈಫ್ ಟೈಮ್ ಆಯಿಲ್ ಚೇಂಜ್ ಮಾಡೋಂಗಿರಲ್ಲ ಇದರಲ್ಲಿ. ಮತ್ತು ರೋಪ್ ಯೂಸ್ ಮಾಡ್ದಲ್ಲೇ ಇರೋದ್ರಿಂದ ನಿಮಗೆ ನೋ ಲುಬ್ರಿಕೇಶನ್ಸ್, ನೋ ಗ್ರೀಸಿಂಗ್, ನೋ ಆಯಿಲ್. ಏನು ಯೂಸ್ ಮಾಡ್ತಾರೆ ಹಾಗಾದ್ರೆ ಇದರಲ್ಲಿ? ಸಾರಿ, ರೋಪ್ ಬದಲಾಗಿ ಏನು? ಇದು ಬಂದು ಬೆಲ್ಟ್ ರೋಪ್ ಇರುತ್ತೆ. ಮೇಲ್ಗಡೆ ನಿಮಗೆ ಅದು ಬಂದು ನೈಲಾನ್ ಡ್ರಾಪರ್ ಇರುತ್ತೆ, ನಾಯ್ಸ್ ಅವಾಯ್ಡ್ ಮಾಡಲಿಕ್ಕೆ, ಜರ್ಕ್ ಅವಾಯ್ಡ್ ಮಾಡಲಿಕ್ಕೆ, ಸ್ಮೂತ್ನೆಸ್. ಈಗ ನಮ್ಮ ಆಫೀಸಲ್ಲಿದೆ, ನಿಮ್ಗೆ ಹೊರಗಡೆ ಅದು ರಬ್ಬಿಂಗ್ ನಾಯ್ಸ್ ಬರೋದಿಲ್ಲ ಬಿಕಾಸ್ ಆಫ್ ದ ಬೆಲ್ಟ್ ಡ್ರೈವ್ ಲಿಫ್ಟ್. ಅದು ಹಾಗೆ ಈ ಥರ ಆಪ್ಷನ್ಸ್ ಇದ್ದಾಗ ಇದರ ಸೇಫ್ಟಿ ನೆಕ್ಸ್ಟ್ ನಾನು ತೊಗೊಳ್ಬೇಕು. ಇದ್ರದ್ದು ನನ್ನ ಮೇನ್ ನನ್ನ ಕಸ್ಟಮರ್ಗೆ ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಇದರಲ್ಲಿ ಏನಂತಂದರೆ ಆಗಲೇ ನಮ್ಮಲ್ಲಿ ಏನಂತಂದರೆ ಆಕ್ಸಿಡೆಂಟ್ ಝೀರೋ, ನಮ್ಮಲ್ಲಿ ಝೀರೋ ಬ್ರೇಕ್ ಡೌನ್ಸ್. ಮೂಲ ಕಾರಣ ಒನ್ ಆಫ್ ದ ಮೇನ್ ರೀಸನ್ ದಿಸ್ ದ ಮೋಟರ್. ಇದರಲ್ಲಿ ಇನ್ಬಿಲ್ಟ್ UCM ಡಿವೈಸಸ್ ಯೂಸ್ ಮಾಡ್ತೀವಿ. ಇನ್ಬಿಲ್ಟ್ UCM ಡಿವೈಸಸ್ ಇನ್ ದ ಸೆನ್ಸ್ ನಿಮ್ಮಲ್ಲಿ ಏನಾಗುತ್ತೆ, ಆಕ್ಸಿಡೆಂಟ್ಸ್ ಕೇಳಿರ್ತೀರ, ರೋಪ್ ಕಟ್ ಆಯಿತು, ಲಿಫ್ಟ್ ಕೆಳಗಡೆ ಬಿದ್ದೋದ್ರು, ಬ್ರೇಕ್ ಕಟ್ ಆಯಿತು, ಕೆಳಗಡೆ ಬಿತ್ತು, ರೋಪ್ ಬಿಚ್ಕೊಂತು, ನೆಗ್ಲಿಜೆನ್ಸಿ ಎಲ್ಲಿಂದನಾರು ಆಗ್ಬೋದು.
ಅಥವಾ ಬೆಲ್ಟ್ ಹೋಗ್ತಿರುತ್ತೆ, ಅದು ಇಲ್ಲಿ ಸಿಕ್ಕಾಕೊಂಡು ಬಿಚ್ಕೊಂಡು ಸ್ಕಿಡ್ ಆಯಿತು, ಅಥವಾ ಪುಲ್ಲಿನೇ ಕಟ್ಟಾಯಿತು, ಈ ಫೇಸೇ ಕಟ್ಟಾಯಿತು, ಡಮ್ಮನ್ನು ಬಿದ್ದು ಕೆಳಗಡೆ ಬಿದ್ದು ಡೆತ್ ಆದರು, ಕೈಕಾಲು ಮುರ್ಕೊಂಡಿರುತ್ತೆ ಕೇಸಸ್ ಕೇಳ್ತೀರಾ. ಇದರಲ್ಲಿ ಆಗೋದಿಲ್ಲ. ನಿಮ್ಮನ್ನ ಒಳಗಡೆ ನಿಲ್ಲಿಸಿ ನಾವೇ ರೋಪು ಬೆಲ್ಟೆಲ್ಲ ಬಿಚ್ಚಿ ಕೆಳಗಡೆ ಬಿಟ್ಟರೂ ಕೂಡ ಲಿಫ್ಟ್ ಕೆಳಗಡೆ ಬೀಳೋದಿಲ್ಲ. ಬಾಟಮ್ ಆಫ್ ದ ಕ್ಯಾಬಿನ್ ಟ್ರಾವೆಲ್ ಆಗಬೇಕಾದ್ರೆ ಬಾಟಮ್ ಆಫ್ ದ ಕ್ಯಾಬಿನಲ್ಲಿ ನಿಮಗೆ ಸೇಫ್ಟಿ ಬ್ಲಾಕ್ಸ್ UCM ಡಿವೈಸಸ್ ಕೊಟ್ಟಿರ್ತೀವಿ ವಿತ್ ಕ್ಲಚ್ ರಾಡ್. ಅದೇನು ಮಾಡುತ್ತೆ, ಇದಕ್ಕೆ ಬೇಕಾಗಿರೋಂಥ ಸ್ಪೀಡ್ ಏನಿರುತ್ತಲ್ಲ 1.5 ಮೀಟರ್ ಪರ್ ಸೆಕೆಂಡ್ವರೆಗೂ ನಮ್ಮ ಲಿಫ್ಟ್ ಟ್ರಾವೆಲ್ ಮಾಡುತ್ತೆ. 1 ಸೆಕೆಂಡ್ಗೆ 1.5 ಮೀಟರ್. ಇನ್ ದ ಸೆನ್ಸ್ 1 ಫ್ಲೋರ್ 3 ಮೀಟರ್ಸ್ ಇದೆ ಅಂದರೆ 2 ಸೆಕೆಂಡ್ಸ್ಗೆ 1 ಫ್ಲೋರ್ ಬರುತ್ತೆ. ಆ 2 ಸೆಕೆಂಡ್ಸ್ 1.5 ಕ್ರಾಸ್ ಆಗ್ತಿದ್ದಾಗೆ ಯಾವಾಗ ರೋ ಬಿಚ್ಕೊಂತು, ಕ್ಯಾಬಿನ್ ಲೋಡ್ ಜಾಸ್ತಿ ಆಯಿತು, ಬ್ರೇಕ್ ಕಟ್ ಆಯಿತು ಅಂದಾಗ ಆ ಸ್ಪೀಡ್ ಜಾಸ್ತಿ ಆಗುತ್ತೆ. ಕನ್ವರ್ಟ್ ಆಗ್ತಿದ್ದಾಗೆ ಆಟೋಮೆಟಿಕ್ ಆಗಿ ಸ್ಟ್ರಕ್ ಆಗಿಬಿಡತ್ತೆ. ಎಲ್ಲಿ ಸ್ಟ್ರಕ್ ಆಗುತ್ತೆ, ನಮ್ದು ಇಲ್ಲಿ ಟ್ರ್ಯಾಕ್ ಇದೆ, ಇಲ್ಲಿ ನಾವು ಟ್ರ್ಯಾಕ್ ಯೂಸ್ ಮಾಡಿರ್ತೀವಲ್ಲ, ಆ ಟ್ರ್ಯಾಕ್ಗೆ ಹೋಲ್ಡ್ ಮಾಡಿರ್ತೀವಿ, ಅದು ಕಂಪ್ಲೀಟ್ ಹೋಲ್ಡ್ ಮಾಡುತ್ತೆ. ಅದು ಇದಕ್ಕೆ ಬೇಕಾಗಿರೋಂಥ ಫೀಚರ್ಸ್ ಮತ್ತೆ ನಾನು ಹೇಳ್ತೀನಿ. ಏನಾಗುತ್ತೆ, ಒಂದು UCM ಡಿವೈಸಸ್, ಅದಕ್ಕೆ ಬೇಕಾಗಿರೋಂಥ ರೋಲರ್ ಶೂಸ್ ಕೊಟ್ಟಿದ್ವಿ. ನೀವೇ ರೋಪ್ ಕಟ್ ಮಾಡೋದು ಕೆಳಗಡೆ ಬೀಳೋದಿಲ್ಲ. ದ ಮೇನ್ ಸೇಫ್ಟಿ ನಮ್ಮಲ್ಲಿ ಕೊಡುವಂಥದ್ದು UCM ಡಿವೈಸಸ್. ಕೆಲವರು ಹೇಳ್ತಾರೆ ಏನಕ್ಕೆ 4 ಪ್ಯಾಸೆಂಜರ್ 6 ಪ್ಯಾಸೆಂಜರ್ ನಾವೇನು ಯೂಸ್ ಮಾಡೋದಿಲ್ಲ ಅಂತ. ನಮ್ಮಲ್ಲಿ ಮ್ಯಾಂಡೇಟ್ರಿ ಇರುತ್ತೆ. ಇಫ್ ಇಟ್ ಇಸ್ ಸಿಂಗಲ್ ಪ್ಯಾಸೆಂಜರ್ 32 ಪ್ಯಾಸೆಂಜರ್, ಸೇಫ್ಟಿ ವಿಲ್ ಬಿ ದ ಸೇಮ್, ಏನು ಚೇಂಜಸ್ ಇರಲ್ಲ. ಕಾಸ್ಟ್ ಏನಾದ್ರು ಚೇಂಜಸ್ ಇತ್ತು ಅಂದರೆ ಓನ್ಲಿ ದ ಆಸ್ಥೆಟಿಕ್ಸ್, ಹೈಟ್ ಆಫ್ ದ ಡೋರ್, ಡಿಸೈನ್ ಆಫ್ ದ ಡೋರ್, ಆ ಥರ ಅದು ಬರುತ್ತೆ ಅಷ್ಟೇ. ಹೀಗಾಗಿ ಸೇಫ್ಟಿಗೆ ಜಾಸ್ತಿ ಕನ್ಸರ್ನ್ ಕೊಟ್ಟಿದ್ದೀವಿ. ಅದನ್ನು ಎಕ್ಸ್ಪ್ಲೋರ್ ಟೆಕ್ನಾಲಜಿ ವಿತ್ ಸೇಫ್ಟಿ. ದ ಕೀ ಫೀಚರ್ಸ್ ಏನಿರುತ್ತೆ ನಾನು ಹೇಳ್ತೀನಿ. ಇದು ಬಂದು ಇಲ್ಲಿ 2 ಲಿಫ್ಟ್ ಕಾಣಿಸ್ತಿದೆ. ಈ ಫ್ಲೋರಿಂದ 2 ಲಿಫ್ಟ್, ರನ್ನಿಂಗ್ ಲಿಫ್ಟ್ ಇದೆ. ಇದು ಬಂದು ಇಟ್ ಇಸ್ ದ ಬ್ಯೂಟಿ ಬಂದು ಇಟ್ಸ್ ಅ ಸ್ಮಾರ್ಟ್ LOP. ಇಟ್ಸ್ ಆಪಲ್ ಮಾಡಲ್ ಅಂತ ಹೇಳ್ತೀವಿ. ಎಕ್ಸಾಕ್ಟ್ಲಿ ದ ಆಪಲ್ ಸಿಸ್ಟಮ್ಸ್ ಇದರಲ್ಲಿ ಇರೋಂಥದ್ದು. ನಿಮ್ಮ ಆಪಲ್ಗಿಂತನೂ ಸ್ಮಾಲ್ ಇರುತ್ತೆ. ನೀವು ನೋಡಿರ್ತೀವಿ ದೊಡ್ಡ ಬಿಗ್ LOP 1 ಫೀಟು 4 ಇಂಚು 5 ಇಂಚ್ LOP ನೋಡಿರ್ತೀವಲ್ಲ, ಇದು ಸ್ಮಾಲ್ 2 ಇಂಚಸ್ಗೆ 4 ಇಂಚಸ್ ಬರುತ್ತೆ. ಇಟ್ ಇಸ್ US ಟೆಕ್ನಾಲಜಿ. ವಿ ಆರ್ ಫಸ್ಟ್ ಇಂಟ್ರೊಡ್ಯೂಸ್ ದೀಸ್ ಕೈಂಡ್ ಆಫ್ ದ ಡೋರ್ಸ್. ಔಟ್ ಸ್ವಿಂಗ್ ಡೋರ್. ಯೂಶಲಿ ಲಿಫ್ಟ್ ಅಂದರೆ ಹಿಂಗೆ ಸ್ಲೈಡಿಂಗ್ ಆಗುತ್ತೆ, ಇದು ನಮ್ಮದು ಔಟ್ ಸ್ವಿಂಗ್ ಡೋರ್. ಇದರಲ್ಲಿ ನಿಮಗೆ ಏನಂತಂದರೆ ಕಡಿಮೆ ಜಾಗದಲ್ಲಿ, ಈಗ ನೀವೇನಿದು ನೋಡ್ತಿದ್ದೀರಲ್ಲ ಕಂಪ್ಲೀಟ್ ಕಸ್ಟಮೈಸ್ ಇದು. ಅಂದರೆ ಇದು ಕಡಿಮೆ ಜಾಗದಲ್ಲಿ ನಮಗೆ ಡೋರು ಸ್ಲೈಡಿಂಗ್ ಆಗಬೇಕಾದ್ರೆ ಮಿನಿಮಮ್ 5 ಅಡಿಗೆ 5 ಅಡಿ ಲಿಫ್ಟ್ ಬೇಕು ಅಂತ ಹೇಳ್ತಾರಲ್ಲ, ನಮಗೆ 3.5 ಫೀಟ್ ಇದ್ರೂ ಕೂಡ ಈ ಲಿಫ್ಟ್ ಯೂಸ್ ಮಾಡ್ಬೋದು. ಕಂಪ್ಲೀಟ್ ಚಿಲ್ಡ್ರನ್ ಸೇಫ್ಟಿ ಇರುತ್ತೆ ಇದರಲ್ಲಿ. ಇದಕ್ಕೆ ಪಿಟ್ಟು ಕೂಡ ಬೇಕಾಗೋದಿಲ್ಲ, ಹೆಡ್ ರೂಮ್ ಕೂಡ ಬೇಕಾಗೋದಿಲ್ಲ. ಸೊ ಅದು ತುಂಬ ಇಂಪಾರ್ಟೆನ್ಸ್. ಯಾಕಂದ್ರೆ ನಾವು ಈಗ ಆಲ್ರೆಡಿ ಕನ್ಸ್ಟ್ರಕ್ಷನ್ ಮಾಡ್ಬಿಟ್ಟಿರ್ತಾರೆ ಕೆಲವೊಂದ್ಸಲ ಮನೆನ, ಪಿಟ್ ಮಾಡೋಕ್ಕೆ ಹೆಡ್ ರೂಮ್ ಮಾಡೋಕ್ಕೆ ಜಾಗ ಇರಲ್ಲ. ಬಟ್ ಅವ್ರಿಗೆ ಲಿಫ್ಟ್ ಬೇಕು ಅಂತ ಅನಿಸುತ್ತೆ 2-3 ವರ್ಷ ಆದಮೇಲೆ. ಸೊ ಅಂಥವ್ರಿಗೆ ದಿಸ್ ಇಸ್ ದ ಬೆಸ್ಟ್. ನಾರ್ಮಲಿ ಏನಾಗುತ್ತೆ ಸರ್, ಇಕೋ ಪ್ಲಾನೆಟ್ ಅವಾಗಲೇ ಹೇಳಿದಾಗೆ ಪ್ರತಿಯೊಬ್ಬರಿಗೂ ತಲುಪುತ್ತೆ ನಮ್ಮ ಲಿಫ್ಟು. ಮೋಸ್ಟ್ ಆಫ್ ದ ಕಾಲ್ಸ್ ಹೇಗೆ ಬರುತ್ತೆ ನಮ್ಗೆ ಈಗ ಅಂತಂದರೆ, ನಮ್ಗೆ ವಯಸ್ಸಾಗಿದೆ, ಆಲ್ರೆಡಿ ಮನೆ ಕಟ್ಕೊಂಡ್ಬಿಟ್ಟಿದ್ದೀವಿ, ಸಿವಿಲ್ ವರ್ಕ್ ಸ್ವಲ್ಪ ಕಡಿಮೆ ಇರಬೇಕು, ಬಡ್ಜೆಟ್ ಫ್ರೆಂಡ್ಲಿ ಇರಬೇಕು, ಬಟ್ ಲಿಫ್ಟ್ ಬೇಕು, ಮನೇಲಿ ನಮ್ಮ ಅಮ್ಮ ಅಪ್ಪ ಮೇಲ್ಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಹೀಗಾದರೂ ಮಾಡಿ ಲಿಫ್ಟ್ ಕೊಡಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇಂಟ್ರೊಡ್ಯೂಸ್ ಮಾಡಿರೋಂಥದ್ದು ಈ ಲಿಫ್ಟು. ದ 3.5 ಫೀಟ್ ಬೈ 3.5 ಫೀಟ್ ಇದ್ರೂ ಕೂಡ ಈ ಲಿಫ್ಟ್ ಆಗುತ್ತೆ. ಇದಕ್ಕೆ ಪಿಟ್ ಕೂಡ ಬೇಕಾಗೋದಿಲ್ಲ, ಹೆಡ್ ರೂಮ್ ಬೇಕಾಗೋದಿಲ್ಲ. ಕೆಲವರು ಹೇಳ್ತಾರೆ ನಮಗೆ ವಾಸ್ತು ಇಶ್ಯೂಸ್ ಇದೆ, ಕೆಳಗಡೆ ಡೀಪ್ ಒಂದು 5 ಫೀಟ್ ತೆಗಿಯೋಕ್ಕಾಗೋದಿಲ್ಲ ಅಂತ. ಅಫ್ಕೋರ್ಸ್ ಅದಕ್ಕೆ ಅಂತಲೇ ಮಾಡಲ್ಸ್ ಇದೆ. ಬೆಲ್ಟ್ ಡ್ರೈವ್ ಪಿಟ್ಲೆಸ್, ಹೈಡ್ರಾಲಿಕ್ ಪಿಟ್ಲೆಸ್. ಇದು ಕೂಡ ನಮ್ಮಲ್ಲಿ 2 ಆಪ್ಷನ್ಸ್ ಇರುತ್ತೆ. ಇದು ಹೈಡ್ರಾಲಿಕ್, ನಮಗೆ 6 ಇಂಚಸ್ ಇದ್ರೆ ಸಾಕು, ಡೀಪ್ ಕೊಡಬೇಕು, ಇಲ್ಲ ಅಂತಾನೆ ಸ್ಟೆಪ್ಸ್ ಕೊಡಬೇಕಾಗುತ್ತೆ. ಡೀಪ್ನ ಡಿಗ್ಬೇಡ ಆಪ್ಷನ್ಸ್ ಇದೆ, ಓಕೆ, ಆರ್ಎಲ್ಸ್ ಅದನ್ನು ಸ್ಟೆಪ್ಸ್ ಥರ ಮಾಡ್ಕೊಂಡಿರ್ತೀವಿ. ಇದು ಹೈಡ್ರಾಲಿಕ್, ಅದು ನಮ್ಮದು ಟ್ರ್ಯಾಕ್ಷನ್. ಕೆಲವ್ರು ಕೇಳ್ತಾರೆ, ಹೈಡ್ರಾಲಿಕ್ ಏನು ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ, ಆಯಿಲ್ ಜಾಸ್ತಿ ಹಾಕಬೇಕು, ಮತ್ತು ಪಿಸ್ಟನ್ ಇಡ್ಲಿಕ್ಕೆ ಜಾಗ ಇಲ್ಲ. ಹಂಗಿದ್ದಾಗ ನಾವೇನು ಮಾಡ್ತೀವಿ, ಟ್ರ್ಯಾಕ್ಷನ್ ಸಜೆಸ್ಟ್ ಮಾಡ್ತೀವಿ. ಅಲ್ಲಿ ನಮಗೆ ಕಾಸ್ಟ್ ಬಜೆಟ್ ಫ್ರೆಂಡ್ಲಿ ಬೇಕು, ಜೊತೆಗೆ ಪವರ್ ನಮಗೆ ಕನ್ಸಂಪ್ಷನ್ನು ಕಡಿಮೆ ಬೇಕು, ಮತ್ತು ನನಗೆ ಅಪ್ ಟು G+1 2 ಅಂದಾಗ ಇದನ್ನು ಸಜೆಸ್ಟ್ ಮಾಡ್ತೀವಿ. ಎಲ್ಲ ಥರದ್ದು ಮಾಡಲ್ಸ್ ಇರುತ್ತೆ. ಹೀಗೆ ಇದು ಬಂದು ಕಾಪರ್ ಫಿನಿಷಸ್. ದಿಸ್ ಇಸ್ ದ ಮಿಸ್ಟ್ ಡಿಸೈನ್ಸ್ ದ ಲೇಟೆಸ್ಟ್ ವರ್ಷನ್. ದಿಸ್ ಅ ಮಿಸ್ಟ್ ಗೋಲ್ಡ್. ಅದು ನಮ್ಮದು ಇದು ಬಂದು ಶಾಂಪೆನ್. ದಿಸ್ ಇಸ್ ದ ಇದು ದ ರೋಸ್ ಗೋಲ್ಡ್. ಏನೀಗ ನೋಡ್ತೀವಲ್ಲ, ದಿಸ್ ಇಸ್ ರೋಸ್ ಗೋಲ್ಡ್ ಡಿಸೈನ್ಸ್. ಇದು ವಿತ್ ಬಾಟಮಲ್ಲೆಲ್ಲ ನಾವು ಲ್ಯಾಕರ್ ಗ್ಲಾಸ್ ಕೊಟ್ಟಿರ್ತೀವಿ. ದಿಸ್ ಇಸ್ ದ ಬ್ಲ್ಯಾಕ್ ಥೀಮ್ಸ್. ಇದೆಲ್ಲ ಏನಿರುತ್ತಲ್ಲ, ಇದು ಬ್ಲ್ಯಾಕ್ ವಿತ್ ಮಿಸ್ಟ್ ಮತ್ತು ಇದನ್ನು ಕೊಟ್ಟಿದ್ದೆ ಹ್ಯಾಮರ್ ಡಿಸೈನ್. ಇದೇನಿರುತ್ತೆ, ಇಟ್ ಇಸ್ ದ ಹ್ಯಾಮರ್ ಡಿಸೈನ್. ಕೆಲವರು ಇದೊಂಥರ ಸ್ಪೆಷಲ್ ಮಾಡಲ್ಸು. ಇದೆಲ್ಲ ಬಂದು ನಿಮಗೆ ಜರ್ಮನಿಯಿಂದ ಇಂಪೋರ್ಟ್ ಆಗಿರುತ್ತೆ. ಸ್ಕ್ರಾಚ್ ಪ್ರೂಫ್ ಸ್ಪೆಷಲ್ ಮಾಡಲ್. ಇದು ಶಾಂಪೇನ್. ಇದು ರೇರ್ ಡಿಸೈನ್. ಓನ್ಲಿ ನಾವು ಸ್ಟಾರ್ ಹೋಟೆಲ್ಸ್ ಅಲ್ಲಿ ನೋಡಿರ್ತೀವಿ.
ಈ ಬುರ್ಜ್ ಖಲೀಫಾದಲ್ಲೂ ಸೇಮ್ ಕಲರ್ಸ್ ಇರೋಂಥದ್ದು. ಇದು ಇಸ್ ಅ ಶಾಂಪೇನ್ ಅಂದರೆ ತುಂಬ ಗ್ಲಾಸಿನೂ ಇಲ್ಲ, ತುಂಬ ನಮಗೆ ಡಾರ್ಕು ಕಾಣಿಸೋದಿಲ್ಲ. ಅದು ಶಾಂಪೇನ್ ಡಿಸೈನ್ ಇದು ಬಂದು ಇವತ್ತಿನ ಟ್ರೆಂಡಲ್ಲಿ ಇಟ್ಸ್ ಟ್ರೆಂಡೆಸ್ಟ್ ಡಿಸೈನ್ಸ್. ಇದು ಈಗೇನು ನೀವು ನೋಡ್ತಾ ಇದ್ದೀರಾ ಇಟ್ಸ್ ಲಕ್ಸುರಿಯಸ್ಟ್ ಅಂತ. ಇದೆ ನಿಮಗೆ ಕೋಲೈಟ್ ಕೊಡೋದಾಗ್ಬೋದು, ಸ್ಯಾಂಡ್ ಬ್ಲಾಸ್ಟ್ ಡಿಸೈನ್ ಆಗ್ಬೋದು, ಅದಕ್ಕೆ ಮ್ಯಾಚ್ ಆಗುವಂಥ ಹ್ಯಾಂಡ್ ರೈಲ್ಸ್ ಆಗ್ಬೋದು, ಕಂಪ್ಲೀಟ್ ಇದು ಸ್ಯಾಂಡ್ ಬ್ಲಾಸ್ಟ್ ಡಿಸೈನ್ಸ್. ಇದು ಹೈಟ್ ಕೂಡ ಬಂದು ನಿಮಗೆ 11 ಫೀಟ್ವರೆಗೂ ಕ್ಯಾಬಿನೆಟ್ ಸಿಗುತ್ತೆ. ಯೂಶಲಿ ನಿಮಗೆ 7 ಫೀಟ್ ಕ್ಯಾಬಿನ್ ಬರುತ್ತಲ್ಲ, ಇದು ಆಲ್ಮೋಸ್ಟ್ 11 ಫೀಟ್ವರೆಗೂ ನಮಗೆ ಕ್ಯಾಬಿನ್ ಸಿಗುತ್ತೆ ಕ್ಲೈಂಟ್ಸ್ಗೆ. ದಿಸ್ ಇಸ್ ಅದರಲ್ಲೇ ನಮಗೆ ನಮಗೆಲ್ಲ ಬೇಕು, ಬಜೆಟ್ ಫ್ರೆಂಡ್ಲಿ ಆಗಿರಬೇಕು. ನನಗೆ ನಾರ್ಮಲ್ ಇರಲಿ ಅಂತಂದರೆ ದಿಸ್ ಇಸ್ ದ ಬೇಸಿಕ್ ಡಿಸೈನ್ಸ್. ಎಸ್ ಅಲ್ಲೇ ಮಹಾರಾಜ ಸೀರೀಸ್. ಇದು ಎಸ್ ಅಲ್ಲೇ ಮಹಾರಾಜ ಸೀರೀಸ್ ವಿತ್ ಬ್ಲ್ಯಾಕ್ ಮಿರರ್ ವಿತ್ ಎಸ್ ಕ್ಯಾಬಿನ್. ಇದು ನಮಗೆ ಬಜೆಟ್ ಫ್ರೆಂಡ್ಲಿ ಆಗಿದ್ದು, ಇದೇ ಲಕ್ಸುರಿ ಫೀಲ್ ಬೇಕು ಅನ್ನೋರಿಗೆ ಈ ಮಾಡಲ್ಸ್ ಇರುತ್ತೆ. ಹೀಗೆ ಬೇಸಿಕಲ್ಲೂ ನಿಮಗೆ ಡಿಸೈನ್ ಸಿಗುತ್ತೆ, ಪ್ರೀಮಿಯಮಲ್ಲೂ ಕೂಡ ಇದೇ ಹೈಟ್ಸು ಸಿಗುತ್ತೆ. ಇದು ರೇರ್, ನೀವೆಲ್ಲೂ ನೋಡ್ಲಿಕ್ಕೆ ಆಗೋದಿಲ್ಲ. ಇಟ್ಸ್ ಓನ್ಲಿ ಇನ್ ಈಕೋ ಪ್ಲಾನೆಟ್ ಸ್ಪೆಷಲ್. ನಮ್ಮ ಡಿಸೈನ್ಸು ಆ್ಯಂಟಿಕ್ ಇಸ್ ಅ ಪ್ಯೂರ್ಲಿ ಎಸ್ ಆ್ಯಂಟಿಕ್ ಸೀರೀಸ್. ಇದಂತ ಡಿಫ್ರೆಂಟ್ ಹೇರ್ಲೈನ್, ಆ್ಯಂಟಿಕ್ ಹೇರ್ಲೈನ್ ಮಾಡಿಸಿದ್ದೀವಿ. ಇದಂತೂ ತುಂಬ ಫಾಸ್ಟ್ ಮೂವಿಂಗ್ ಇದೆ. ಇದನ್ನು ಇಲ್ಲಿ ಬಂದ ಮೇಲಂತೂ ಇದಂತೂ ಸಿಕ್ಕಾಪಟ್ಟೆ ರಿಕ್ವೈರ್ಮೆಂಟ್ಸ್ ಇದೆ. ಮೇಂಟೆನೆನ್ಸ್ ಫ್ರೀ ಮತ್ತು ತಮ್ಮ ಮಾರ್ಕ್ ಬರೋದಿಲ್ಲ. ಅದಕ್ಕೆ ಆದಂಥ ಅದ್ರದ್ದು ಬ್ಯೂಟಿ ಇದೆ. ಅಫ್ಕೋರ್ಸ್ ಇದು ಸ್ಯಾಂಡ್ ಬ್ಲಾಸ್ಟ್ ಡಿಸೈನ್ಸ್ ಈ ಥರ ಇದರಲ್ಲಿರೋಂಥದ್ದು ಇದೆ. ಅದೇ ನಾವು ಅಪ್ಗ್ರೇಡ್ ವರ್ಷನ್ ಏನು ಬೆಲ್ಟ್ ಡ್ರೈವ್ ನೋಡಿದ್ವಿ, ಅದರಲ್ಲಿ ಇದು ದ ರೋಪ್ ಡ್ರೈವ್. ಸೊ ಬೆಲ್ಟ್ ಕಾಸ್ಟ್ ಜಾಸ್ತಿ ನಮಗೆ, ಅದರಲ್ಲೇ ಸೇಮ್ ಪರ್ಫಾರ್ಮೆನ್ಸಲ್ಲಿ ರೋಪ್ ಬೇಕು ಅಂದಾಗ ಹೀರೋ ಮೋಟರ್ಸ್ ಇರುತ್ತೆ. ಇದನ್ನು ಕೂಡ ನೋ ಲುಬ್ರಿಕೇಶನ್ಸ್, ಇದರಲ್ಲಿ ಎಲ್ಲ ಇನ್ಬಿಲ್ಟ್ ಏನು UCM ಡಿವೈಸಸ್ ಆಗ್ಬೋದು, ಅದೆಲ್ಲ ಕೂಡ ಇದರಲ್ಲೂ ಇನ್ಬಿಲ್ಟ್ ಇರುತ್ತೆ. ಇದು ಸ್ಪೆಷಲಿ ಮೇಡ್ ಫಾರ್ ದ ಪ್ರೀಮಿಯಂ ಕಸ್ಟಮರ್, ದ ಸ್ಮಾಲೆಸ್ಟ್ ಕಾಂಪ್ಯಾಕ್ಟ್ ನಾಯ್ಸ್ಲೆಸ್. ಇದೆಲ್ಲ ಮಹಾರಾಜ ಸೀರೀಸ್. ಅದು ಹೈಟ್ ಕಡಿಮೆ ಇತ್ತು ನಮಗೆ, ಮತ್ತು ಎಂಪ್ಲಾಯೀಸ್ಗೆ ನಮಗೆ ಸಾಕಾಗ್ತಾ ಇರಲಿಲ್ಲ. ಇಟ್ಸ್ ಮೋರ್ ದೆನ್ 500+ ಎಂಪ್ಲಾಯೀಸ್ ಇದ್ದಾರೆ ನಮ್ಮ ಅದರಲ್ಲಿ. ಫೀಲ್ಡಲ್ಲಿ ಮಾಡೋದು ನಮ್ಮ 3 ಸೆಗ್ಮೆಂಟ್ ಇರುತ್ತೆ. ಇದು ಬಂದು ನೋಡಿ ಈ ಥರ ಇದೆಲ್ಲ ಪ್ರತಿ ಫ್ಲೋರ್ಗೂ ನಾವು ಇದನ್ನು ಒಂದೊಂದು ಡಿಸೈನ್ಸ್ ಹಾಕಿದ್ದೀವಿ. ದಿಸ್ ಈಸ್ ಆಲ್ಸೋ ನಮಗೆ ಕಸ್ಟಮರ್ಗೆ ಆಪ್ಷನ್. ಈ ವೀಗ್ರು ಇದೊಂದು ಟೈಪ್ ಇದೆ, ಗ್ರೌಂಡ್ ಫ್ಲೋರಲ್ಲಿ ಒಂದಿದೆ, ಒಳಗಡೆ ಡೈಮಂಡು, ಇದನ್ನು ಕೂಡ ಒಂದು ಸ್ಪೆಷಲ್ ಮಾಡಲ್ಸ್. ಎಸ್ ಸರ್.